ಮದುವೆಗೆ ಮುಂಚೆ ಆಗುತ್ತಲ್ಲ ಅದು ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಗ್ತಿದೆ, ಮದುವೆ ಆದ್ಮೇಲೆ ಆಗುತ್ತಲ್ಲ ಅದು ಪ್ರೀತಿ. ಭುವನಂ ಗಗನಂ. ಐ ಜಸ್ಟ್ ಕೇಮ್ ಅಂದರೆ ನನ್ನ ಮನಸ್ಸಲ್ಲಿ ಓಕೆ ಇವರಿಬ್ರಿಗೆ ಏನು ಕ್ವೆಶನ್ಸ್ ಕೇಳಬೇಕು ಫಾರ್ ಭುವನಂ ಗಗನಂ ಅಂತ ಥಿಂಕ್ ಮಾಡಿದಾಗ ಐ ಗೋ ಬ್ಯಾಕ್ ಟು ಪ್ರೀಮಿಯರ್ ಪದ್ಮಿನಿ ವಿತ್ ಪ್ರಮೋದ್ ಆ್ಯಂಡ್ ಐ ಗೋ ಬ್ಯಾಕ್ ಟು ದಿಯಾ for Prithvi. Whenever we write also, the Diya actor or Padmini, Premier Padmini hero like that. One line iruttala, we are looking for that big break anta idiyala. Both of you are looking. Definitely yes. True. Diya even first bandaga, like I even asked the director, why did you kill him? ಅದಾದ್ಮೇಲೆ ಇನ್ನು ಸೀಕ್ವಲ್ ಮಾಡೋದ್ರೊಳಗೆ ಇದ್ದಾರೆ. ಮೋಸ್ಟ್ಲಿ ಸಿನಿಮಾಗಳಲ್ಲಿ ಈಗ ನೋಡಿ ಅವರು ಲಾಸ್ಟ್ ಅಲ್ಲಿ ಸ್ಯಾಡ್ ಎಂಡಿಂಗ್, ಗೀತಾ ಬ್ಯಾಂಗಲ್ಸ್ ನಂದು ಸ್ಯಾಡ್ ಎಂಡಿಂಗ್. ಮೋಸ್ಟ್ಲಿ ಫಸ್ಟ್ ಸಿನಿಮಾ ಸಾಯ್ಬಾರ್ದು ಅನ್ಸುತ್ತೆ, ಬೇಗ ಬ್ರೇಕ್ ಸಿಗುತ್ತವೇನೋ. No, I always thought both are good actors on your own. Like, you know, ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಗಿದ್ದು ಲೈಕ್ ಯು ಶುಡ್ ಬಿಕಮ್ ದಟ್ ಒನ್ ಫಿಲಮ್ ಓಲ್ಡ್ ಫೇಮ್ ಅಂತ. ಹೌ ಆರ್ ಯು ಗೋಯಿಂಗ್ ಥ್ರೂ ದಿಸ್? ಟೇಕಿಂಗ್ ಇಟ್ ಈಸಿ ಅಂದರೆ ಮುಂಚೆ ಈಸಿಯಾಗಿ ತಗೋತಿದ್ದೆ. ಇತ್ತೀಚೆಗೆ ಫ್ರಮ್ ಪಾಸ್ಟ್ 2 years ಆಫ್ಟರ್ ರತ್ನಂ ಪ್ರಪಂಚ ಈಸಿಯಾಗಿ ತೊಗೊಳಕ್ಕಾಗ್ತಿಲ್ಲ. ವಾಟ್ಸ್ ರಾಂಗ್ ಅಂತ ಎಲ್ಲರೂ ಪ್ರಶ್ನೆ ಮಾಡೋ ಥರ ಆಗ್ತಿದೆ. ಆಫ್ಟರ್ ರತ್ನಂ ಪ್ರಪಂಚ ಡೆಫಿನೆಟ್ಲಿ ದೊಡ್ಡ ಪ್ರೊಡಕ್ಷನ್ ಹೌಸಸ್, ದೊಡ್ಡ ಡೈರೆಕ್ಟರ್ಗಳು ಬರ್ತಾರೆ, ಕೇಳ್ತಾರೆ, ಮಾಡ್ತಾರೆ, ಚೆನ್ನಾಗುತ್ತೆ ಅನ್ಕೊಂಡಿದ್ದೆ. ಬಿಕಾಸ್ ವಾಟ್ ದೇ ವಾಂಟ್, ಏನೋ ಒಂದು ಮಾಡಬೇಕಲ್ಲ, ಮಾಡಿದ್ದೀನಿ ಅಂದ್ಕೊಂಡೆ. ಅದು ಬಂದಂಥ ರಿವ್ಯೂಸ್ ನೋಡಿ ಬರ್ತಾ ಇದ್ದಾಗ ಜಸ್ಟ್ ಡೆಫಿನೆಟ್ಲಿ ಸಮಥಿಂಗ್ ಇಸ್ ರಾಂಗ್ ವಿತ್ ಮೀ ಅಂತ ಫಸ್ಟ್ ಅಂದ್ಕೊಂಡೆ. ಆಮೇಲೆ ಇಲ್ಲ, ಅದು ಚೆನ್ನಾಗಿ ಮಾಡಿದ್ರಿ ಸಿಕ್ದಾಗೆಲ್ಲ ಹೇಳ್ತಾರೆ, ಹೋಳ್ತಾರೆ, ಅದನ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಿಲ್ಲ ಅಂದರೆ ಕೆಲಸ ಕೊಡ್ತಿಲ್ಲ, ಅದು ಕಾಡುತ್ತೆ. ಬಟ್ ಡೆಫಿನೆಟ್ಲಿ ಕಮರ್ಷಿಯಲ್ ಎಲಿಮೆಂಟ್ ಅಂತ ಒಂದಿದೆ. ಸಿನಿಮಾ ನಾವು ಕಷ್ಟಪಟ್ಕೊಂಡು ಒಂದು ಆ್ಯಕ್ಟ್ರೋ ಯಾರನ್ನೋ ಇಟ್ಕೊಂಡು ಸಿನಿಮಾ ಗೆಲ್ಲಿಸ್ಕೋಬೇಕು. ಕಮರ್ಷಿಯಲಿ ಸಕ್ಸಸ್ಫುಲ್ ಆದರೆ ಮಾತ್ರ ಅವರೆಲ್ಲ ಬರ್ತಾರೆ. ನಾವು ಸೊ ಲೆಟ್ ಮಿ ಡೂ ಇಟ್ ಅಂತ ಆ ಪ್ರಯತ್ನಗಳಿದೆಲ್ಲ. ಎಲ್ಲೋ ಒಂದು ಕಡೆ ದಿಯಾ ಅಂತ ಬಂದಾಗ ಅವ್ರ ಪ್ರೀಮಿಯರ್ ಪದ್ಮಿನಿ ಅಂತ ಬಂದಾಗ ಪ್ರಮೋದ್ಗೆ ಎಲ್ಲರೂ ಅದೇ ಥರ ನೋಡೋಕ್ಕೆ ಆಸೆ ಪಡೋ ಅಂತ ಇದೆಯಾ? ಬಟ್ ಯು ವಿಲ್ ಥಿಂಕ್ ಇಟ್ಸ್ ಮೊನಾಟನಸ್ ಅಂತ ನೀವು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಟ್ರೈ ಮಾಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಓಕೆ ನಾವು ದಿಯಾ ಆ್ಯಕ್ಟರ್ನ ಅದೇ ಥರ ಕಾಣ್ಬೋದು ಅಂತ ಹೋದಾಗ ಅವ್ರಿಗೆ ಆ ಐ ಸ್ಟಿಲ್ ಫೀಲ್ ಇಟ್ಸ್ ಅ ಗುಡ್ ಫಿಲ್ಮ್ ಅಂತ. ಈಗ ಒಂದು ಒಳ್ಳೆ ಫಿಲ್ಮ್ ಮಾಡಿದ್ರೆ, ಐ ಮೀನ್ ಒಂದು ಒಳ್ಳೆ ಗುಡ್ ವಾಚ್ ಮಾಡಿದಾಗ ಅದ್ರಲ್ಲಿ ಮಾಡುವಂಥ ಪಾತ್ರ ಕೂಡ ಇವ್ರಿಗೆ ಟೈಲರ್ ಮೇಡ್ ಅಂತ ಅನ್ಸುತ್ತೆ. ದಿಯಾದಲ್ಲಿ ಆ ಥರ ಪಾತ್ರ ಮಾಡಿರೋದ್ರಿಂದ ಏನಾಯ್ತು, ಇವ್ರಿಗೆ ಟೈಲರ್ ಮೇಡ್ ಆ ಪಾತ್ರ ಅಂತ ಅನಿಸ್ತು. ಒನ್ಸ್ ಅಗೇನ್ ಇಫ್ ಐ ಡೂ ಸಮ್ ಅದರ್ ಫಿಲ್ಮ್, ಗುಡ್ ಫಿಲ್ಮ್, ನೀವು ಫಿಲ್ಮ್ ಚೆನ್ನಾಗಿಲ್ದೇ ಇರೋದು, ವರ್ಕ್ ಆಗದೆ ಇರೋ ಸಿನಿಮಾದಲ್ಲಿ ಎಂಥದ್ದೇ ಕ್ಯಾರೆಕ್ಟರ್, ಎಂಥದ್ದೇ ಆ್ಯಕ್ಟಿಂಗ್ ಮಾಡಿದ್ರು ಸಮ್ ನೋ ಯೂಸ್. ಅಂದರೆ ಯಾರು ಅದನ್ನು ನೋಡಲ್ಲ, ಅಲ್ಲಿಂದ ಎಲ್ಲೂ ಹೋಗಲ್ಲ. ಬಟ್ ಒನ್ಸ್ ಯು ಡೂ ಅ ವೆರಿ ಗುಡ್ ಫಿಲ್ಮ್, ಅಂದರೆ ಚೆನ್ನಾಗಿ ನೋಡ್ತಾ ಇದಾರಂತೆ ಗುಡ್ ಫಿಲ್ಮ್. ಸೊ ಒಂದು ಒಳ್ಳೆ ಫಿಲ್ಮ್ ಮಾಡಿ ಅದು ಎಲ್ಲ ಕಡೆ ರೀಚ್ ಆದಮೇಲೆ ಆಬ್ವಿಯಸ್ಲಿ ಆ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಅನ್ನೋಕ್ಕೆ ಶುರು ಮಾಡ್ತಾರೆ. ಸೊ ವಾಟ್ ಐ ಬಿಲೀವ್ ಇಸ್ ಮೇ ಬಿ ಅದು ಆಗಿಲ್ಲ ಅಂತ ಹೇಳಿದ್ರೆ ಐ ಕೆನಾಟ್ ಬ್ಲೇಮ್ ಎನಿ ಅದರ್ ಥಿಂಗ್. ಬೇರೆ ವಿಷಯಗಳನ್ನ ಇಲ್ಲ ನಂಗೆ ಇಂಡಸ್ಟ್ರಿ ಕೊಟ್ಟಿಲ್ಲ ಅಂದರೆ ಇಂಡಸ್ಟ್ರಿ ಕೆಲಸ ಕೊಡ್ತಾ ಇಲ್ಲ, ಅದ್ರಲ್ಲಿ ಏನೂ ಇಲ್ಲ. ಇಂಡಸ್ಟ್ರಿ ಕೊಡ್ತಾ ಇಲ್ಲ ಅಥವಾ ಇವ್ರು ನನ್ಗೆ ಇದು ಮಾಡ್ತಿಲ್ಲ, ಅದು ಮಾಡ್ತಿಲ್ಲ, ಇಲ್ಲ. ಇಟ್ ಈಸ್ ಮೈ ವರ್ಕ್ ಆ್ಯಸ್ ಅನ್ ಆ್ಯಕ್ಟರ್. ಐ ಹ್ಯಾವ್ ಟು ಡೂ ಅ ಫಿಲ್ಮ್. ಆಗಿಲ್ವೋ, ಬೇರೆ ಕೊಟ್ಟಿಲ್ವೋ, ಸಮ್ ಹೌ ಡೂ ಸಮಥಿಂಗ್. ಈಗ ನಾವು ಆ ಸಿಚುವೇಶನ್ ಅಲ್ಲಿ ಇದ್ದೀವಿ. ಬಿಕಾಸ್ ನಾವು ಈಗ ಬರೋ ಆಕ್ಟರ್ಸ್, ಯಂಗ್ ಆಕ್ಟರ್ಸ್ದು ಕೂಡ ವಾಟ್ ಐ ಕಾಲ್ ದಿಸ್ ಈಸ್ ಅ ಗೋಲ್ಡನ್ ಏಜ್. ಬಿಕಾಸ್ ಮೊದಲೆಲ್ಲ ಒಂದು ಇಂಡಸ್ಟ್ರಿನ ಕ್ರ್ಯಾಕ್ ಮಾಡೋದು ಬಹಳ ಕಷ್ಟ ಇತ್ತು. ಅಂದರೆ ಇಟ್ ಯೂಸ್ ಟು ಬಿ ಅ ವೆರಿ ಬಿಗ್ ಸಿಂಡಿಕೇಟ್ ಅಲ್ಲ, ಹೇಗೆ ಒಳಗೋಗೋದು ನಮ್ಗೆ ಗೊತ್ತಿರಲಿಲ್ಲ. ಏಲಿಯನ್ ಇತ್ತು ಸಿನಿಮಾ ಇಂಡಸ್ಟ್ರಿ ಅನ್ನೋದು. ನಾರ್ಮಲ್ ಜನರಿಗೆ ಒಂಥರ ಏಲಿಯನ್ ಅಲ್ವಾ, ಏಲಿಯನ್ ವರ್ಲ್ಡ್ ಅದು. ಬಟ್ ಈಗ ಹಾಗಿಲ್ಲ. ಲೈಕ್ ಬಿಕಾಸ್ ಮೊಬೈಲ್ ಅದು ಇದು ಬಂದಿರೋದ್ರಿಂದ, ಟೆಕ್ನಾಲಜಿ ಇರೋದ್ರಿಂದ, ಯು ಕ್ಯಾನ್ ಅಫೋರ್ಡ್ ಅ ಕ್ಯಾಮ್ರಾ, ಯು ಕ್ಯಾನ್ ರೈಟ್, ಯು ಕ್ಯಾನ್ ಡೂ ಹಾರ್ಡ್ ವರ್ಕ್. ನೀವೇ ನಿಮ್ಮ ಟೀಮ್ ಮಾಡ್ಕೊಂಡು ಒಂದು ಒಳ್ಳೆ ಸಿನಿಮಾನ ಬರೀ ನಿಮಗೆ ಥಿಯೇಟರ್ ಆಗಿಲ್ವೋ, ಯೂಟ್ಯೂಬಲ್ಲಿ ಬಿಟ್ರು ನೌ ದೇರ್ ಇಸ್ ಅ ಸ್ಕೋಪ್ ವೇರ್ ಯು ಕ್ಯಾನ್ ಮಾರ್ಕೆಟ್ ಯುವರ್ ಸೆಲ್ಫ್. ಮತ್ತು ಎಷ್ಟೇ ಮೊಬೈಲ್ ಇದು ಬಂದ್ರೂ ಮತ್ತೆ ಅಲ್ಲೇ ಬರ್ತೀನಿ. ಆ ಬ್ರೇಕ್ ಅಂದಾಗ ಓಕೆ ಹೀಸ್ ಹಿಯರ್ ಟು ಸ್ಟೇ, ಹೀಸ್ ಒನ್ ದ ಹಾರ್ಟ್ಸ್ ಅಂತ ತುಂಬ ಪ್ರಯತ್ನಗಳಿದೆ ನಿಮ್ಮಲ್ಲಿ. ಬಟ್ ಅಷ್ಟೇ ನೀವೆಷ್ಟೇ ಪ್ರಯತ್ನ ಪಟ್ಟರು ಇದು ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಮಾಡೋದು, ಒಂದು ಸ್ಟಾರ್ ಗಿರಿ ಅಂತ ಒಂದು ಬರೋದು ಕಷ್ಟ ಆಗ್ಬಿಟ್ಟಿದೆ ಇವಾಗ. ಒನ್ ಗುಡ್ ಫಿಲ್ಮ್ ಇಸ್ ಆಲ್ರೆಡಿ ಕಮ್. ಯು ಬೋತ್ ಹ್ಯಾವ್ ಗಾಟ್ ಅ ಗುಡ್ ಫಿಲ್ಮ್. ಅದೇ ನೀವು ಹೇಳ್ತಾರೋ ಸ್ಟಾರ್ಡಮ್ಗೆ. ಬಿಕಾಸ್ ನೀವು ತುಂಬಾ ಬೇರೆ ಇಂಡಸ್ಟ್ರಿನ ನೋಡಿ ಅಥವಾ ಬೇರೆ ಫಿಲ್ಮ್ಸ್ ನೋಡಿ,
And the one good film is all it takes ಅಂತ what I believe. ಸೊ ದಟ್ ಶುಡ್ ಕಮ್ ಫ್ರೀಕ್ವೆಂಟ್ ಅಂತ ಅನ್ಸುತ್ತೆ. ಅಲ್ಲ ಫ್ರೀಕ್ವೆಂಟ್ ಅಂತಲ್ಲ, ವಿ ಶುಡ್ ಡೂ ಇಟ್. ಅಂದ್ರೆ ಲೈಕ್ ವಾಟ್ ಐ ಫೀಲ್ ಇಸ್ ನನ್ನ ಎಫರ್ಟ್ ಇನ್ನ ಕಡಿಮೆ ಆಯ್ತು ಅಂತ ಅನ್ಕೋ. ವಾಟ್ ಐ ಫೀಲ್ ಇಟ್ ಇಸ್ ಇನ್ ಬಿಟ್ವೀನ್ ಯು ಆಲ್ಸೋ ಡಿಡ್ ಸಮ್ ಜೂನಿ ಅಂತ, ಅದು ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಆಮೇಲೆ ಯು ಆಲ್ಸೋ ಟ್ರೈಡ್ ವಿತ್ ಮಲ್ಟಿ ಸ್ಟಾರರ್ಸ್, ಈವನ್ ಯು ಟ್ರೈಡ್ ವಿತ್ ಧನಂಜಯ್. ಪ್ರಪಂಚ ಸಲ್ಲ ಬೋತ್ ಆಫ್ ಯು ಈವನ್ ಟ್ರೈಡ್ ಇನ್ ಅದರ್ ಲ್ಯಾಂಗ್ವೇಜಸ್. ಇನ್ನು ಮೋಸ್ಟ್ಲಿ ಎಫರ್ಟ್ಸ್ ಕಡಿಮೆ ಆಗಿರ್ಬೋದು ಅಥವಾ ರೀಚ್ ಕಡಿಮೆ ಆಗಿರ್ಬೋದು, ಈ ಜನಗಳನ್ನ ಸೆಳೆಯುವಂಥದ್ದು ನಮ್ಮ ಹತ್ರ ಏನೋ ಇಲ್ಲದೆ ಇರ್ಬೋದು, ನೆಕ್ಸ್ಟ್ ಸಿನಿಮಾಗಳಲ್ಲಿ ಆಗ್ಬೋದು, ಡೋಂಟ್ ನೋ ಯಾವುದೋ ಒಂದು. But is it because the time gap between each films, what you do, what you want to do, in a search for good product, you're trying to... 2-3 ಬೇಗ ಮಾಡಿ ಆ ಒಂದು ಕಾರಣ ಕೊಟ್ಕೊಂಡು ಬೇಗ 3-4 ಸಿನಿಮಾ ಮಾಡ್ಬೋಣ ಅಂತ ಮಾಡಿದ್ಮೇಲೂ ಈ ಪ್ರಶ್ನೆ ಇರುತ್ತೆ. ಅಕಸ್ಮಾತ್ ವರ್ಕ್ ಆಗದೆ ಹೋದ್ರೆ ಯಾಕೆ ಇದನ್ನ ಮಾಡಕ್ ಹೋದ್ರಿ ಇಷ್ಟು ಫಾಸ್ಟ್ ಆಗಿ, ನಾವು ಕೊಡ್ತಿದ್ವಲ್ಲ, ನಾವು ವೆಯ್ಟ್ ಮಾಡಿಸ್ತಿದ್ವಲ್ಲ, ಅಂದ್ರೆ ನಾವು ಚೆನ್ನಾಗಿ ಮಾಡ್ತಿದ್ವಲ್ಲ ಅಂತ. ತುಂಬಾ ಜನ ಅದಕ್ಕೆ ಮಾಡ್ತೀವಿ. ಬೇರೆ ಕಡೆ ನ್ಯೂಸ್ಗಳು ಬಂದಿದೆ ಕೂಡ, ಮಾಡ್ಲಿ ಯಾರಾದ್ರೂ ಮಾಡ್ಲಿ, ಅವ್ನಿಗೆ ಮಾರ್ಕೆಟ್ ಅಂತ ಕ್ರಿಯೇಟ್ ಆಗ್ಲಿ, ಮಾಡೋಣ. ಮಾರ್ಕೆಟ್ ಅಂತ ಕ್ರಿಯೇಟ್ ಆದ್ಮೇಲೆ ನಂಗೆ ನಾವು ಬೇಕಾಗಿರಲ್ಲ, ಬೇರೆ ಯಾರು ಎಲ್ಲರೂ ಬರ್ತಿರ್ತಾರೆ. ಸೊ ಇದು ನಮ್ ಕಡೆ ಒಂದು ಮಾತು ಹೇಳ್ತಾರೆ, ಏನು ಹುಚ್ಚು ಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋರ್ಗು ಹುಚ್ಚು ಬಿಡಲ್ಲ ಅಂತ. ಸೊ ಹಂಗೆ ಕೆಲವರೆಗೂ ಅವ್ರು ಬರಲ್ಲ, ಅವ್ರು ಬರೋರ್ಗು ನಾವು ಗೆಲ್ಲಲ್ಲ, ಆ ಥರದ್ದು ಆಗೋಗ್ಬಿಟ್ಟಿದೆ. ಬಟ್ ಒಂದು ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ಬಗ್ಗೆ ನಮ್ಗೆ, ನಾವು ಗೆಲ್ತೀವಿ, ನಮ್ಮ ಜನ ಗೆಲ್ಲಿಸ್ತಾರೆ ನಮ್ಮನ್ನ. ಮಾಡೋ ಕೆಲಸಗಳು ಕರೆಕ್ಟ್ ಆಗಿರ್ಬೇಕು, ಬರುವಂಥದ್ದನ್ನೆಲ್ಲ ಮಾಡೋಕ್ಕಾಗಲ್ಲ, ಅದ್ರ ಬೆಸ್ಟ್ ಆಯ್ಕೆ ಮಾಡ್ಕೋಬೇಕು. ಐ ಥಿಂಕ್ ಐ ಆಮ್ ಡೂಯಿಂಗ್, ಅದನ್ನೇ ಮಾಡ್ತಿದ್ದೀನಿ ನಾನು ಬೆಸ್ಟ್. ಇದು ನಮ್ಗೆ ನನ್ನ ಪ್ರಕಾರ ತುಂಬಾ ಒಳ್ಳೆ ಸಿನಿಮಾ, ತುಂಬಾ ಖರ್ಚು ಮಾಡಿ ತುಂಬಾ ದೊಡ್ಡ ಸಿನಿಮಾ, ಒಬ್ಬ ಸ್ಟಾರ್ ಮಾಡೋ ತರನೇ ಮಾಡಿದ್ದಾರೆ. Okay. ಇದ್ರಲ್ಲಿ 2 ಸ್ಟಾರ್ಗಳಾಗ್ತೀವಿ ಮೋಸ್ಟ್ಲಿ. ಮಲ್ಟಿ ಸ್ಟಾರರ್ ಅಂತ ಒಂದು ಪ್ರಯತ್ನಕ್ಕೆ ಇಟ್ಸ್ ನೈಸ್ ಕಾಂಬಿನೇಷನ್ ವೆನ್ ಯು ಸಿ, ಬಿಕಾಸ್ ವಿ ಹ್ಯಾವ್ ಸೀನ್ ಬೋತ್ ಆಫ್ ಯು, ಯು ಕ್ಯಾನ್ ಡೂ ವೆಲ್ ಇನ್ ರೊಮ್ಯಾಂಟಿಕ್. ಇಟ್ಸ್ ಆಲ್ ಅಬೌಟ್ ಫ್ಯಾಮಿಲಿ, ರಿಲೇಷನ್ಶಿಪ್ ಆ್ಯಂಡ್ ಲವ್ ಬ್ಲೆಂಡ್ ಆಗಿರೋ ಫಿಲಮು. ವಾಟ್ ಮೇಡ್ ಯು ಟು ಚೂಸ್ ಈ ಸಬ್ಜೆಕ್ಟ್ನ ನಿಮ್ಮಿಬ್ರು 2 years ago, this movie when it... ನಾನು ಸ್ವಲ್ಪ ಆಕ್ಷನ್ ರಗೆಡ್ ಮಾಡ್ಕೊಂತ ಇದ್ದೆ, ನಾನು ಸ್ವಲ್ಪ ಡೈಲಾಗು, ಫೈಟು, ಆ ಥರದ್ದು ಇಷ್ಟ ಆಯ್ತು ನನಗೆ, ಅದಕ್ಕೆ ಮಾಡ್ತಿದ್ದೆ. ಲವ್ ಸ್ಟೋರಿ ಆಗಿ ಪೂರ್ತಿಯಾಗಿ ಮಾಡಿರಲಿಲ್ಲ. ಗೀತಾ ಬ್ಯಾಂಗಲ್ಸ್ ವಾಸ್ ಲವ್ ಸ್ಟೋರಿ, ಅದು ಕೂಡ ಒಂದು ರಗೆಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಇದ್ದಿತ್ತು. ಪೂರ್ತಿಯಾಗಿ ಅರ್ಬನ್, ಎಲ್ಲರಿಗೂ ಇವತ್ತಿನ ಕಾಲೇಜ್ ಅವ್ರಿಗೆಲ್ಲ ಇಷ್ಟ ಆಗೋ ಥರ ಒಂದು ಕ್ಯೂಟ್ ಆಗಿರುವಂಥದ್ದು, ಫ್ಯಾಮಿಲಿ ಎಲ್ಲ ಇಟ್ಕೊಂಡು ಅದನ್ನ ಮಾಡಿರ್ಲಿಲ್ಲ. ಹುಡುಕ್ತಾ ಇದ್ದಾಗ ಸಿಕ್ಕಿದ್ದು ಭುವನಂ ಗಗನಂ. ಸೊ ಅವ್ರ ಲೈನ್ ಹೇಳಿದಾಗ ಡೈರೆಕ್ಟ್ರು ತುಂಬಾ ಖುಷಿ ಪಟ್ಟೆ. ಆಕ್ಚುಲಿ ಒಬ್ರು ಪ್ರೆಸ್ನವ್ರ ಕಡೆಯಿಂದಾನೇ ನನಗಿದು ಈ ತರ ಒಂದು ಆಫರ್ ಇದೆ, ಟ್ರೈ ಮಾಡಿ ಅಂತ. ಬಟ್ ರತನ್ ಪ್ರಪಂಚದ ಪೀಕ್ ಅಲ್ಲಿ ಇದ್ದಾಗ ತುಂಬಾ ಬರ್ತಿತ್ತು ಅವಾಗ. ಅದ್ರಲ್ಲಿ ನಾನು ಒಂದು ಆಯ್ಕೆ ಮಾಡ್ಕೋಬೇಕಿತ್ತು ಯಾವ್ದಾದ್ರು. ಸೊ ಅವಾಗ ಹೇಳಿದಾಗ ಲೈನ್ ಇಷ್ಟ ಆಯ್ತು ನನಗೆ, ಇದು ಈ ತರ ಇರುತ್ತೆ, ಕ್ಯಾರೆಕ್ಟರ್ ಅಗ್ರೆಸಿವ್ ಇರುತ್ತೆ. ನನಗೆ ಟೈಟಲ್ ಇಷ್ಟ ಆಯ್ತು. ಸೊ ಕ್ಯಾರೆಕ್ಟರ್ ಅಗ್ರೆಸಿವ್ ಇರುತ್ತೆ, ಈ ತರ ಮೂವ್ ಆಗುತ್ತೆ. ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಟ್ರಾವೆಲಿಂಗ್ ಇರುತ್ತೆ. ಅಂದ್ರೆ ಯಾರ ಕ್ಯಾರೆಕ್ಟರ್ ಅಂದ್ರೆ ಪೃಥ್ವಿ ಅಂದ್ರು. ಸೊ ಡನ್, ಓಕೆ, ನಾ ಆಮ್ ಡೂಯಿಂಗ್ ದಿಸ್ ಅಂತ ಅಲ್ಲಿಂದ ಶುರು ಆಗಿತ್ತು. ಕತೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು. ನನ್ನ ಕ್ಯಾರೆಕ್ಟರ್ ಗ್ರಾಫ್ ನಂಗೆ ತುಂಬಾ ಇಷ್ಟ ಆಯ್ತು. ಪರ್ಫಾರ್ಮ್ ಮಾಡೋ ಥರದ್ದು ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದ ಈ ಪಾತ್ರ. ಬಟ್ ಪೃಥ್ವಿ ಕ್ಯಾರೆಕ್ಟರ್ ಹೇಳಿದಾಗ ಇದು ಈ ಸಿನಿಮಾದಲ್ಲಿ ಇರೋದ್ರಿಂದ ಈ ಸಿನಿಮಾ ಬೇರೆ ತರ ವರ್ಕ್ ಆಗುತ್ತೆ, ನಂದು ಅವ್ರ ಕಾಂಬಿನೇಷನ್ ಬೇರೆ ತರ ವರ್ಕ್ ಆಗ್ಬೋದು, ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು. ಅಂಡ್ ನನ್ನ ಪರ್ಫಾರ್ಮೆನ್ಸ್ ಅಂತ ಮಾತಾಡಬಾರ್ದು, ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ನನಗೆ. ಅಗ್ರೆಸಿವ್ ಕ್ಯಾರೆಕ್ಟರ್ ಅಂದ್ರೆ ಟೀಸರ್ ಅಲ್ಲಿ ಹೇಳಿದ್ವಿ ನಾವು, ಅವ್ನು ಲವ್ ಮಾಡ್ತೀಯಾ ಅಂತೆಲ್ಲ ಕೇಳೋದೇ ಇಲ್ಲ, ಡೈರೆಕ್ಟ್ ಮದುವೆ ಆಗ್ತೀಯಾ ನನ್ನ, ನಿನ್ ಲೈಫಲ್ಲಿ ಚೆನ್ನಾಗಿರ್ತೀಯಾ ಅಂತ ಕೇಳ್ತಾನೆ. ಅಂದ್ರೆ ಆ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಯ್ತು. ಅದು ಎಷ್ಟು ಗ್ರಾಫ್ ತಗೋಬಹುದು ಈ ತರ ಕ್ಯಾರೆಕ್ಟರ್ ಅಂತ ಅನ್ಸಿ, ಲೆಟ್ ಮಿ ಡೂ ಇಟ್ ಅಂತ ಶುರು ಮಾಡಿದ್ದೆ. ಪೃಥ್ವಿ ಅಂಬರ್ಗೆ ಲೈಕ್ ನಿಂಗೆ ಎವ್ರಿ ಡೇ ಐ ಥಿಂಕ್ ಯು ವಿಲ್ ಗೆಟ್ ಲವ್ ಸ್ಟೋರೀಸ್ ಈವನ್ ಟುಡೇ. ಬಟ್ ಸ್ಟಿಲ್ ಭುವನಂ ಗಗನಂ, ಐ ನೋ ವೆನ್ ಯು ಸಿ ದಟ್ ಕ್ಯಾರೆಕ್ಟರ್, ಇಟ್ಸ್ a mentally challenged person. So that one of the reasons ನಿಮ್ಗೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೇಗೆ ಅಂದ್ರೆ ಆ ಪಾತ್ರ ಆ ಥರ ಇದ್ದಿದ್ರಿಂದ, ಲೈಕ್ ನಾನು ಯೂಶಲಿ ಸರ್ಚ್ ಮಾಡುವಂಥ ಪಾತ್ರಗಳು ಇಟ್ ಶುಡ್ ಚಾಲೆಂಜ್ ಮೀ ಅನ್ನೋದು. ದಿಸ್ ಆಬ್ವಿಯಸ್ಲಿ ಹ್ಯಾಸ್ ಅಂದರೆ ನೋಡಿದಾಗಲೇ ಗೊತ್ತಾಗುತ್ತೆ ಇಟ್ ಈಸ್ ಅ ಚಾಲೆಂಜಿಂಗ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಅಂತ. ಬಟ್ ಯೂಶಲಿ ನಾನು ಅದೇ ಥರ ಟ್ರೈ ಮಾಡ್ತಾ ಇರ್ತೀನಿ. ಐ ವಾಂಟ್ ಟು ಚೇಂಜ್ ದ ಲ್ಯಾಂಗ್ವೇಜ್, ಅಂದರೆ ಮಾತಾಡುವಂಥ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಅನ್ಕೋತೀನಿ, ವಾಕಿಂಗ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಅನ್ಕೋತೀನಿ, ಫಿಲ್ಮ್ ಟು ಫಿಲ್ಮ್. ದಟ್ ಈಸ್ ವಾಟ್ ಇಸ್ ಮೈ ಬೇಸಿಕ್ ಇಂಟೆನ್ಷನ್. ಸೊ ಇದು ಚೇಂಜ್ ಆಯಿತು. ಸೊ ಈ ಥರ ಪಾತ್ರಗಳನ್ನ ಮಾಡಿರುವಂಥ ಎಲ್ಲ ನನ್ನ ಸಿನಿಮಾಗಳನ್ನ ನೋಡಿದೆ. ಸುದೀಪ್ ಸರ್ ಟ್ರೈ ಮಾಡಿದ್ದಾರೆ, ರಮೇಶ್ ಅರವಿಂದ್ ಸರ್, ರವಿಚಂದ್ರನ್ ಸರ್. ನಾನು ಇದು ನೋಡಿದ ತಕ್ಷಣ ಎಲ್ಲೋ ನಂಗೆ ರವಿಚಂದ್ರನ್ ಅವರು ಇದ್ದ ಜ್ಞಾಪಕ ಬಂತು. ವಿಕ್ರಮ್ ಸರ್ ದೇವತಿರುಮಗಲ್. ಸೊ ಒಂದಷ್ಟು ಸಿನಿಮಾಗಳು ನೋಡಿ ನನ್ನ ಕಡೆಯಿಂದ ಏನ್ ಇನ್ಪುಟ್ ಆಗ್ಬೋದು ಈ ಸಿನಿಮಾ ಈ ಪಾತ್ರಕ್ಕೆ ಅಂತ. ಅಂಡ್ ನಾವು ಮಂಗಳೂರು ಶೈಲಿಯ ಭಾಷೆ ಯೂಸ್ ಮಾಡ್ತೀವಿ, ಸ್ಲ್ಯಾಂಗ್, ಬ್ಯಾಂಗ್ಳೂರ್ ಸ್ಲ್ಯಾಂಗ್. ಅದು ನಿಂಗೆ ಕಂಫರ್ಟಬಲ್ ಅಲ್ಲ? ಅದು ಕಂಫರ್ಟಬಲ್ ಇರ್ಲಿ ಅಂತಾನೆ ನಾನು ಡೈರೆಕ್ಟರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವಾಗ ಕಥೆನೂ ಚೇಂಜ್ ಆಯಿತು. 2 lead actors come together, it is character driven, so both need to travel.
there's always sometimes, no, usually it's very difficult for two good actors to accept a film where both will think, how much will I share, what will be my role, will it be bigger than what others anta. But this is character driven ansute. How did you both bond while working for this movie anta kelbeku andre? ಮ್ಯೂಚುವಲ್ ರೆಸ್ಪೆಕ್ಟ್ ಜಾಸ್ತಿ ಇತ್ತು ಅವ್ರ ಕೆಲ್ಸದ ಬಗ್ಗೆ ನನಗೆ, ನನ್ನ ಕೆಲ್ಸದ ಬಗ್ಗೆ ಅವ್ರಿಗೆ. ಹಾಗಾಗಿ ಫಸ್ಟ್ ಡೇ ಇಂದಾನೆ ಆಲ್ರೆಡಿ ಗೊತ್ತು. ಆಮೇಲೆ ಕತೆ ಬೇರೆ ಗೊತ್ತಿತ್ತು. ಎರಡೂ ತುಂಬಾ ವೆಯ್ಟ್ ಇದೆ, ಯಾರಿಗೂ ಕಡಿಮೆ ಜಾಸ್ತಿ ಅಂತಿಲ್ಲ, ತುಂಬಾ ವೆಯ್ಟ್ ಇದ್ದು ಅಂಡ್ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ಸ್ ಆಗಿರೋದ್ರಿಂದ ಅಲ್ಲೇನೋ ನಾನು ಮಾಡೋದು ಅವ್ರು ಮಾಡ್ಬಿಡ್ತಾರೆ ಅಂತೆಲ್ಲ ಏನಿಲ್ಲ. ಆಮೇಲೆ ನಾವು ಇನ್ಸೆಕ್ಯೂರಿಟೀಸ್ ಇರಲಿಲ್ಲ. ಯಾವಾಗ ಇರಲ್ಲ ಅಂತಂದ್ರೆ ಕಾನ್ಫಿಡೆನ್ಸ್ ಚೆನ್ನಾಗಿದ್ದಾಗ, ನಮ್ಮ ಕೆಲಸದ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ ಇನ್ಸೆಕ್ಯೂರಿಟೀಸ್ ಇರಲ್ಲ. ಅಂಡ್ ಪೃಥ್ವಿ ಸಚ್ ಎ ಗುಡ್ ಆಕ್ಟರ್. ಅಂಡ್ ಫಸ್ಟ್ ಡೇ ಇಂದಾನೆ ಅವ್ರು ನಂದವ್ರದ್ದು ಶೂಟಿಂಗ್ ಅಂದ್ರೆ ನಮ್ಮ ಪೋರ್ಷನ್ಸ್ ಅಲ್ಲದೆ ಇವ್ರು ಪೋರ್ಷನ್ ಶುರು ಆದಾಗ ಟ್ರಾವೆಲಿಂಗ್ ಪೋರ್ಷನ್ ಶುರು ಮಾಡಿದ್ದು. ಅಂಡ್ ಅವರು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ರು ಅಂದ್ರೆ ಈ ಕ್ಯಾರೆಕ್ಟರ್ಗೆ. ನಾನು ಆಕ್ಚುಲಿ ನಾನು ಡೌಟ್ ಇತ್ತಂದ್ರೆ ಹಿಂಗ್ ಮಾಡ್ಬೋದು ಇವರು, ಹಿಂಗ್ ಟ್ರೈ ಮಾಡ್ಬೋದು, ಅಪ್ರೋಚ್ ಹೆಂಗಿರ್ಬೋದು ಇದ್ದು ಅಂತ. ಫಸ್ಟ್ ಡೇನೆ ನಂಗೆ ಇಂಪ್ರೆಸ್ ಆಗುತ್ತೆ, ಎಷ್ಟು ಚೆನ್ನಾಗಿ ಮಾಡ್ತಿದಾರಲ್ಲ. ಅದು ತುಂಬಾ ಎನರ್ಜಿ ಕೇಳುವಂತ ಪಾತ್ರ. ನೋಡಕ್ ನಂಗೆ ಸಾಫ್ಟ್ ಕಾಣಿಸಿದ್ರು ಕೂಡ ವಿತ್ ಹ್ಯಾಂಡ್ ಮೂವ್ಮೆಂಟ್ಸ್, ನಾಲ್ಗೆ, ಕಣ್ಣು, ಇಡೀ ಬಾಡಿ ಅದು ಎನರ್ಜಿ ಕೇಳುತ್ತೆ. ಸೊ ನಂಗೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು. ನಂಗೆ ಖುಷಿ ಆಯ್ತು. ಹಾಗಾಗಿ ಅಲ್ಲಿಂದ ಒಬ್ರಿಗೊಬ್ರು ಅಪ್ರಿಸಿಯೇಟ್ ಮಾಡ್ಕೊಂಡು ನಮ್ಗೆ ಯಾವತ್ತೂ ಅದು ಅನ್ಸೇ ಇಲ್ಲ ಅವ್ನು ಜಾಸ್ತಿ ಇರ್ಬೋದಾ, ನಮ್ ಕಡಿಮೆ ಇರ್ಬೋದಾ, ಸಾಂಗ್ ಏನು ಅನಿಸ್ತಿಲ್ಲ ಆಕ್ಚುಲಿ. ಬಿಕಾಸ್ ನಾನು ಯಾವಾಗಲೂ ಇಡೀ ಸಿನಿಮಾನೇ ನೋಡೋದು. ಒಬ್ಬ ಚೆನ್ನಾಗಿ ಮಾಡಿದ್ರೆ ಆಗಲ್ಲ. ನಾನು ಸೀರಿಯಲ್ ಟೈಮ್ ಇಂದ ಅವ್ರಿಗೆ ಅಭ್ಯಾಸ ಇದೆ ಫಸ್ಟ್ ಇಂದಾನೆ, ಇಬ್ರಿಬ್ರನ್ನೇ ಎಲ್ಲರ ಕಡೆನೂ ಒಂದು ಕಾಂಪಿಟೇಷನ್ ಇಟ್ಕೋತಾರೆ. ಒಂದು ಸೀನ್ ಚೆನ್ನಾಗಬೇಕು ಅಂತಂದ್ರೆ ಆ ಸೀನಲ್ಲಿ ಇರೋರೆಲ್ಲ ಚೆನ್ನಾಗಿ ಮಾಡ್ಬೇಕು, ಅವಾಗಲೇ ಆ ಸೀನ್ ಒಂದು ಗ್ರಾಫ್ ಇದೆ ಹೇಳೋದು ಅಂತ ನಾನು ನಂಬಿರೋದು. ಹಂಗಾಗಿ ಪೃಥ್ವಿ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಪರ್ಫಾರ್ಮೆನ್ಸ್. ನನ್ನ ಸೈಲೆನ್ಸ್ ಜಾಸ್ತಿ, ಅವ್ರ ಮಾತು ಜಾಸ್ತಿ. ಯು ಲೈಕ್ ಕಾಂಪಿಟೇಷನ್ ವೈಲ್ ಆಕ್ಟಿಂಗ್ ವಿತ್ ಅನದರ್? ಕಾಂಪಿಟೇಷನ್ ಅಂತಲ್ಲ, ಏನಾಗುತ್ತೆ ಆಕ್ಟಿಂಗ್ ಎಲ್ಲರಿಗೂ ಒಂದೊಂದು ಅಪ್ರೋಚ್ ಇದ್ರೆ, ನನ್ನ ಅಪ್ರೋಚ್ ಏನಂತ ಹೇಳಿದ್ರೆ ಇಟ್ ಈಸ್ ಆಲ್ ಅಬೌಟ್ ವಾಟ್ ದ ಅದರ್ ಆಕ್ಟರ್ ಇಸ್ ಡೂಯಿಂಗ್ ಆರ್ ಗಿವಿಂಗ್ ಮೀ. ಅವ್ರು ಏನು ಕೊಡ್ತಾ ಇದ್ದಾರೆ ಅದನ್ನು ನಾನು ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದೇ ದಟ್ ಈಸ್ ವಾಟ್ ಆಕ್ಟಿಂಗ್ ರಿಯಾಕ್ಟಿಂಗ್ ಅಂತಾರಲ್ಲ. ಸೊ ವೆನ್ ಯು ಹ್ಯಾವ್ ಅ ಸ್ಟ್ರಾಂಗ್ ಆಕ್ಟರ್ ಲೈಕ್ ಪ್ರಮೋದ್, ಅವರೆಷ್ಟು ಸ್ಟ್ರಾಂಗ್ ಆಗ್ತಾರೋ ಅದು ಸ್ಟ್ರಾಂಗ್ ನಾನು ಆಗ್ತೀನಿ. ಸೊ ನನಗೆ ಆ ಒಂದು ಇದಿಲ್ಲ. ಯೂಶಲಿ ವೆನ್ ಎವರ್ ಒಂದು ಸ್ಟ್ರಾಂಗ್ ಆಕ್ಟರ್ ಬಂದಾಗ ಇಲ್ಲಿ ವೆರಿ ಹ್ಯಾಪಿ, ತುಂಬ ಖುಷಿ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ವೈಲ್ ಆಕ್ಟಿಂಗ್ ವಿತ್ ದೆಮ್ ನಮ್ಮ ಆಕ್ಟಿಂಗ್ ಇಂಪ್ರೂವ್ ಆಗುತ್ತೆ. ಲೈಕ್ ಕೆಲವೊಂದೆಲ್ಲ ಮೈನ್ಯೂಟ್ ಇಮೋಷನ್ ನಾವು ಟಚ್ ಮಾಡಿರಲ್ಲ, ಶಾಲೋ ಅಂದ್ರೆ ಸರ್ಫೇಸ್ ಅಲ್ಲಿ ಮಾಡ್ತಾ ಇರ್ತೀವಿ. ವೆನ್ ಯು ಹ್ಯಾವ್ ಅ ಸ್ಟ್ರಾಂಗ್ ಆಕ್ಟರ್ ಅಲ್ಲ, ಯು ವಿಲ್ ಡೈಸೆಕ್ಟ್, ಅಂದ್ರೆ ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ನೀವು ಡೈಸೆಕ್ಟ್ ಮಾಡಕ್ ಶುರು ಮಾಡ್ತೀವಿ. ಸೊ ಪ್ರಮೋದ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದಾಗ ಐ ರಿಯಲಿ ಎಂಜಾಯ್, ತುಂಬಾ ಖುಷಿ ಆಯ್ತು. ಅಂಡ್ ನನ್ನ ಪಾತ್ರ ಸ್ವಲ್ಪ ಈ ತರ ಸ್ವಲ್ಪ ಸ್ಪೆಷಲ್ ಪಾತ್ರ ಆಗಿದ್ದರಿಂದ ಏನಾಗುತ್ತೆ, ಆಕ್ಟರ್ ಇನ್ ಫ್ರಂಟ್ ಆಫ್ ಮೀ ಹಿ ಶುಡ್ ಬಿ ಕಂಫರ್ಟೇಬಲ್ ಅಂಡ್ ಹಿ ಶುಡ್ ಬಿ ವೆರಿ, ಏನ್ ಹೇಳೋದು, ಒಂದ್ ಸ್ವಲ್ಪ ಮೆಚೂರ್ ಆಕ್ಟರ್ ಇದ್ದಾಗಲೇ ಅವ್ರು ಅದನ್ನ ಹ್ಯಾಂಡಲ್ ಮಾಡಕ್ ಆಗೋದು. ಇಲ್ಲಾಂದ್ರೆ ಅವ್ರು ಏನೇನೋ ಆಗ್ಬಿಡ್ತಾರೆ. ಬಿಕಾಸ್ ನನ್ನ ಪಾತ್ರ ಏನ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಿರಲ್ಲ. ಆಕ್ಚುಲಿ ವೈಲ್ ಐ ವಾಸ್ ಪ್ಲೇಯಿಂಗ್ ಮೈ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ಲ ಸೇಯಿಂಗ್ ನೆಕ್ಸ್ಟ್ ನಾನು ಎಲ್ಲಿರ್ತೀನಿ, ಏನ್ ಮಾತಾಡ್ತೀನಿ, ನೆಕ್ಸ್ಟ್ ಏನ್ ಕೌಂಟರ್ ಕೊಡ್ತೀನಿ ನಂಗೆ ಗೊತ್ತಿರ್ತಿರ್ಲಿಲ್ಲ ಟೈಮಲ್ಲಿ. ಸೊ ಅದನ್ನ ಹ್ಯಾಂಡಲ್ ಮಾಡ್ಬೇಕಲ್ಲ, ನಮ್ಗೆ ಟಾಸ್ಕ್ ಅಲ್ಲ. ನನಗೆ ನಾನು ಆರಾಮ್ಸೆ ಇದು ಈ ಕೆಲವರೆಲ್ಲ ಈ ಮೊದ್ಲು ರಾಬಿನ್ ಸಿಂಗ್ ಬರ್ತಾರೆ ಕ್ರಿಕೆಟ್ ಅಲ್ಲಿ, ಆದ್ರೆ ಅವ್ರ ಟೆನ್ಷನ್ ಅಲ್ಲ, ಬಾಲರ್ ಟೆನ್ಷನ್, ಟೀಮ್ ಕ್ಯಾಪ್ಟನ್ ಟೆನ್ಷನ್. ಸೊ ಹಂಗೆ ನನಗೆ ಐ ಹ್ಯಾಡ್ ನೋ ಟೆನ್ಷನ್. ನನಗೆ ಅಂದ್ರೆ ಮೈ ಕ್ಯಾರೆಕ್ಟರ್ ವಾಸ್ ಲೈಕ್ ನಾನು ಕೇರ್ ಏನ್ ಬೇಕಾದ್ರೂ ಡೈಲಾಗ್ ಹೊಡಿಬೋದಾಯ್ತಾ, ಗೊತ್ತಿಲ್ಲ ಕಂಟ್ರೋಲ್ ಓವರ್ ಮೀ ಅನ್ನೋ ತರ ಆ ತರ ಡಿಸೈನ್ ಆಗಿರೋದೇ ಆ ತರ. ಹಂಗಿರೋವಾಗ ಇವ್ರಿಗೆ ಗೊತ್ತಿಲ್ಲ ನೆಕ್ಸ್ಟ್ ಇವ್ನು ಏನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಹಿ ಹ್ಯಾಡ್ ಟು ಹ್ಯಾಂಡಲ್ ಮೀ. ಸೊ ಅದನ್ನ ಇವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಇನ್ಫ್ಯಾಕ್ಟ್ ಎಲ್ಲ ಆಕ್ಟರ್ಸ್ ಸೊ ಇಟ್ ವಾಸ್ ಅ ವೆರಿ ನೈಸ್. ಅಂದ್ರೆ ನನಗೆ ಯೂಶಲಿ ಯಾರಾದ್ರೂ ಈ ತರ ಸ್ಟ್ರಾಂಗ್ ಆಕ್ಟರ್ಸ್ ಸಿಕ್ಕಾಗ ಐ ಫೀಲ್ ವೆರಿ ಹ್ಯಾಪಿ. ಬಿಕಾಸ್ ನಮಗೆ ಒಂಥರ ಕೆಲಸ ಇರುತ್ತೆ, ಅವಾಗ ತುಂಬಾ ಕೆಲಸ ಇರುತ್ತೆ ಅಂಡ್ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಕ್ ಶುರು ಮಾಡ್ತೀವಿ. ಸೊ ಇಟ್ ವಾಸ್ ಅ ಹೆಲ್ದಿ ಕಾಂಪಿಟೇಷನ್. ಐ ಕ್ಯಾನ್ ಸೇ ಐ ಲೈಕ್ ಹೆಲ್ದಿ ಕಾಂಪಿಟೇಷನ್. ಸೊ ಯು ಆರ್ ಅಬಿ ದ ಎನರ್ಜೆಟಿಕ್ ಪರ್ಸನ್. ಎನರ್ಜೆಟಿಕ್ ಒಂದಷ್ಟು ಹೊತ್ತು, ಆಮೇಲೆ ಬೇರೆ ಆಗ್ತಾನೆ ಅವನು. ಓಕೆ, ಅದೇ ನಂಗೆ ಇಷ್ಟ ಆಗಿತ್ತು. ಗ್ರಾಫ್, ಒಂದು ಕ್ಯಾರೆಕ್ಟರ್ ಯಾವಾಗಲೂ ಗ್ರಾಫ್ ಇರಬೇಕು, ಎಲ್ಲ ಎಮೋಷನ್ಸ್ ಕವರ್ ಮಾಡೋದಕ್ಕೆ, ಆಕ್ಟ್ ಮಾಡಕ್ಕೆ, ಪರ್ಫಾರ್ಮ್ ಮಾಡಕ್ಕೆ ಒಂದು ಜಾಗ ಇರಬೇಕು. ಬರೀವಾಗ್ಲೇ ಅದು ಮಾಡ್ಕೊಂಡಿದ್ರೆ ನಮ್ಗೆ ಈಸಿ ಆಗುತ್ತೆ, ಒಂದು ಎನರ್ಜಿ ಬರುತ್ತೆ ಆಕ್ಟ್ ಮಾಡಕ್ಕೆ. ಸೊ ಹಂಗಾಗಿ ಇದು ಫುಲ್ ಕ್ಯಾರೆಕ್ಟರ್, ಇದು ಫುಲ್ ಕ್ಯಾರೆಕ್ಟರ್ ಅಂಡ್ ಅದು ಇವ್ರ ಜೊತೆ ಸೇರಿದ್ಮೇಲೆ ಕಂಪ್ಲೀಟ್ ಆಗುತ್ತೆ. ಸೊ ಆ ಎಮೋಷನ್ನೇ ಬೇರೆ ಆಗೋಗ್ಬಿಡುತ್ತಲ್ಲ, ಅದು ನನಗೆ ಆ ಪೋರ್ಷನ್ ಜಾಸ್ತಿ ಇಷ್ಟ ನನಗೆ ಈ ಸಿನಿಮಾದಲ್ಲಿ. ಸೊ ಅಂಡ್ ಪೃಥ್ವಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಈ ಸಿನಿಮಾದಲ್ಲಿ. ಅಂದ್ರೆ ಅವ್ರು ನೋಡ್ತಿದ್ರೆ ಇನ್ನ ಮತ್ತೆ ನೋಡೋಣ ಅನ್ಸೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅದು ತುಂಬಾ ಜನಗಳಿಗೆ ಮನಸ್ಸಿಗೆ ಭಾರ ಆಗುತ್ತೆ. ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಇನ್ನೊಂದು ಅಷ್ಟು ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುತ್ತೆ. ಅಂದ್ರೆ ಯಾರು ಇಷ್ಟೊಳ್ಳೆ ಆಗ್ತಿದ್ದಾರೆ ನಮ್ಮ ಇಂಡಸ್ಟ್ರಿಗೆ ಅಂತ ಗೊತ್ತಾಗುತ್ತೆ. But we always today, I know, we have a set genres anta. Okay, family, love,
anything commercial also, no, we'll say relationship, it's all about sentiment, value, everything and all that. That's become very monotonous. And but hege andre keeping that genre as a central strong plot, hege Bhuvanam Gaganam different from the regular family love genres anta? ಡಿಫ್ರೆಂಟ್ ಅನ್ನೋದಕ್ಕಿಂತ ಐ ವಿಲ್ ಸೇ ಈ ಸಿನಿಮಾ ಡಿಫ್ರೆಂಟ್ ಅನ್ನೋದಕ್ಕಿಂತ ಈ ಸಿನಿಮಾ ಇಸ್ ವೆರಿ ವೆರಿ ಫ್ಯಾಮಿಲಿಯರ್ ಅಂತ ಅನ್ಸುತ್ತೆ. ಅಂದ್ರೆ ಅಂಡ್ ಇಟ್ ವಿಲ್ ಕನೆಕ್ಟ್. ಈ ಇಂಟೆನ್ಷನ್ನೇ ವಿ ಡಿಡ್ ನಾಟ್ ಹ್ಯಾವ್ ಅನ್ ಇಂಟೆನ್ಷನ್ ಟು ಮೇಕ್ ಅ ವೆರಿ ಡಿಫರೆಂಟ್ ಫಿಲ್ಮ್. ವಿ ಹ್ಯಾಡ್ ಅ ಇಂಟೆನ್ಷನ್ ಟು ಮೇಕ್ ಅ ಫಿಲ್ಮ್ ವಿಚ್ ವಿಲ್ ಬಿ ವೆರಿ ಡಿಯರ್ ಟು ದ ಆಡಿಯನ್ಸ್. ಈ ಸಿನಿಮಾದಲ್ಲಿರುವಂಥ ಪ್ರತಿ ಪಾತ್ರಗಳು ಐ ಬಿಲೀವ್ ಎವ್ರಿ ಕ್ಯಾರೆಕ್ಟರ್ ವಿಲ್ ಬಿ ಓನ್ಡ್ ಬೈ ದ ಆಡಿಯನ್ಸ್. ಅಂದ್ರೆ ಅವರಿಗೆ ಕನೆಕ್ಟ್ ಆಗ್ಬಿಡುತ್ತೆ. ಅಂಡ್ ಕನೆಕ್ಟ್ ಆದಾಗ ಬೈ ದ ಟೈಮ್ ಆಫ್ ಕ್ಲೈಮ್ಯಾಕ್ಸ್ ಪಾತ್ರಗಳು ಯಾವ ಇಮೋಷನ್ ಇಂದ ಪಾಸ್ ಆಗ್ತಾ ಇರುತ್ತೋ ಸೊ ಸೇಮ್ emotion audience will be in ನನ್ನ ನಂಬಿಕೆ. Just to break you, when we are showing the people, like you're mirroring their characters, why should they come and watch the movie to see themselves there? That is what is the beauty of film, and ಏನಾಗುತ್ತೆ when you get connected to the character ಅಲ್ಲ, ಆ ಕ್ಯಾರೆಕ್ಟರ್ಗೆ ಆಗುವಂತಹ ಇಮೋಷನಲ್ ಹೈಸ್ ಅಂಡ್ ಡೌನ್ಸ್ ಈ ಸಿನಿಮಾದಲ್ಲಿ ಆಗುವಂತ ಎಲ್ಲ ರಿಯಲ್ ಲೈಫ್ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಎಲ್ಲ ಎಮೋಷನ್ಸ್ ಅಂತೂ ಡೆಫಿನೆಟ್ಲಿ ಮಾಡಿರ್ತಾರೆ. ಇಲ್ಲಿ ನಾವು ಅದೊಂದು ಆಪರ್ಚುನಿಟಿ ಸಿಗುತ್ತೆ. ಆಲ್ರೆಡಿ ಟೆಕ್ನಿಕಲ್ ಶೋ ಎಲ್ಲ ಆಗಿರೋದ್ರಲ್ಲಿ ಒಂದು ರೀತಿಯಲ್ಲಿ ಸ್ಯಾಂಪಲ್ ಸರ್ವೆ ತರ ಟೆಕ್ನಿಕಲ್ ಶೋ ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಅರ್ಧ ಗಂಟೆ ಹತ್ತಿದ್ರಂತೆ. ಸೊ ಅದೊಂದು ನನ್ ಖುಷಿ ಇದೆ. ನಾನು ನೋಡಿಲ್ಲ, ಇನ್ನು ಇವರೆಲ್ಲ ನೋಡಿದ್ದಾರೆ. ಸೊ ಎಲ್ರು ನೋಡಿರೋರ್ಗೆಲ್ಲ ಎಫೆಕ್ಟ್ ಆಗಿದೆ. ಒಂಥರ ಹ್ಯಾಂಗ್ ಓವರ್ ತರನೂ ಆಗಿದೆ ಅವರಿಗೆ. ನೋಡಿರೋರು ತುಂಬಾ ದಿನ ಮಾತಾಡಿದಾರೆ. ಯಾಕೆ ನಾನು ಇದು ಕೇಳ್ತಾ ಇದ್ದೀನಿ ಅಂದ್ರೆ ವಿ ಆಲ್ವೇಸ್ ಟಾಕ್ ಅಬೌಟ್ ಲಾರ್ಜರ್ ದೆನ್ ಲೈಫ್ ಮೂವೀಸ್ ಅಂದ ಸಮಥಿಂಗ್ ವಾಟ್ ಕಾಮನ್ ಮ್ಯಾನ್ ಕ್ಯಾನ್ ಡೂ ವೆನ್ ದೇ ವಾಚ್ ಇಟ್ ಆನ್ ಸ್ಕ್ರೀನ್. ಈ ಥರನೂ ಮಾಡ್ಬೋದಾ ಅಂತ ಅಂದಾಗ ದಟ್ಸ್ ವೈ ಆಸ್ ವೆನ್ ದೇ ವಾಂಟ್ ಟು ವೆನ್ ದೇ ಸಿ ದ ಲೈಕ್ ಮಿರರಿಂಗ್ ದೇರ್ ಓನ್ ಲೈಫ್ಸ್, ವಾಟ್ ಇಸ್ ದಟ್ ಗಿವ್ಸ್ ದೆಮ್ ದಟ್ ಅಂದ್ರೆ ನಿಮ್ಗೆ ಬ್ಯೂಟಿಫುಲ್ ಕಾಮಿಡಿ ಇದೆ ಅಂಡ್ ಬ್ಯೂಟಿಫುಲ್ ಆಕ್ಷನ್ ಅದೆಲ್ಲ ಇದೆ. ವಾಟ್ ಈಸ್ ಯೋರ್ ಒಪಿನಿಯನ್ ಪ್ರಮೋದ್ ಇದೆ ಹೇಳ್ಬೇಕಾರೆ? ಈ ತರ ಸಿನಿಮಾಗಳನ್ನ ನೋಡುವಾಗ ಒಂದಷ್ಟು ಎಮೋಷನ್ಸ್ ಮರ್ತಿರೋ ಎಮೋಷನ್ಸ್ ಕೂಡ ವಾಪಸ್ ಬರ್ತದೆ. ಲೈಕ್ ನಿಮ್ಮ ತಂದೆನೇ ದಿನ ನೋಡ್ತಿರ್ತೀರಾ ನೀವು, ಬಟ್ ಈ ಕೆಲವೊಂದು ಸಿನಿಮಾಗಳು ಎಷ್ಟು ಇಂಪ್ಯಾಕ್ಟ್ ಮಾಡ್ತವೆ ಅಂತಂದ್ರೆ ಥಿಯೇಟರ್ ಆಚೆ ಬಂದ ತಕ್ಷಣ ಕಾಲ್ ಮಾಡೋಣ ಅಪ್ಪಂಗೆ ಅಂತ ಅನ್ಸುತ್ತೆ. ಸೊ ಆ ತರ ಇಂಪ್ಯಾಕ್ಟ್ ಮಾಡುವಂತ ಸಿನಿಮಾ ಭುವನಂ ಗಗನಂ. ಎಲ್ಲಾ ಎಮೋಷನ್ಸ್ ರಿಯಲ್ಲೇ ಗೊತ್ತಿರೋದೇ ಕೂಡ ಅದನ್ನ ಮರ್ತಿರ್ತೀವಿ ನಾವು. ನೋಡ್ತಾ ಇರ್ತೀವಲ್ವಾ, ಅವ್ರನ್ನ ಹಿಡಿದು ಕೂರಿಸಿ ಸಿನಿಮಾ ತೋರಿಸಿದ್ರೆ ಈ ಅವರ ಎಮೋಷನ್ಸ್ ಮತ್ತೆ ಅವ್ರಿಗೆ ರಿಕಾಲ್ ಆಗುತ್ತೆ. No, why should we do that, Anta? Why should we make them, think so much? I know there's always a message to take back, Anta antive. You have to is that entertainment? It is ಅಂದ್ರೆ ಎಂಟರ್ಟೈನ್ಮೆಂಟ್ ವಿತ್ ಅದು ಕೊಡೋದೇ ದೊಡ್ಡ ವಿಷಯ ಅಲ್ಲ. ಅಂದ್ರೆ ಈ ತರ ಮೆಸೇಜ್ಗಳು, ಈ ತರ ವಿಷಯಗಳನ್ನ ಎಂಟರ್ಟೈನ್ಮೆಂಟ್ ಮೂಲಕ ಹೇಳದೆ ನಮ್ಮ ಸಿನಿಮಾ ಮಾಧ್ಯಮ ಇವತ್ತು ಕಳೆದೋಗ್ತಾ ಇರುವಂತ ಸಂಬಂಧಗಳಿದೆಯಲ್ಲ, ಮೌಲ್ಯಗಳಿದೆಯಲ್ಲ, ಅದನ್ನ ಹಂಗ್ ಮಾಡ್ಕೋಬೇಡಿ. ಹಂಗ್ ಕಳ್ಕೊಂತ ಹೋದ್ರೆ ಒಬ್ಬರೇ ಆಗ್ತೀರ ಲೈಫಲ್ಲಿ. ಬಿಟ್ಕೊಡೋದು ಈಸಿ, ಡೋಂಟ್ ಡೂ ದಟ್. ಅದನ್ನ ಮಾಡಬೇಡಿ, ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಅದೇ ವಿಷಯ ನಮ್ಮ ಸಿನಿಮಾದ್ದು. ಹೇಳಿರೋ ರೀತಿ ಯಾವುದು, ಸಿನಿಮಾ ಮಾಡ್ಬೇಕು ಅಂದಾಗ ಬರೀ ಒಂದೇ ಪ್ರೀಚಿ ಆಗ್ಬಾರ್ದು. ಎಂಟರ್ಟೈನ್ಮೆಂಟ್ ಇರ್ಬೇಕು, ಆಕ್ಷನ್, ಲವ್, ರೊಮ್ಯಾನ್ಸ್ ಎಲ್ಲವೂ ಇಟ್ಕೊಂಡು ಅದಕ್ಕೆ ಅದ್ಭುತವಾದ ಕ್ಲೈಮ್ಯಾಕ್ಸ್ ಕೊಟ್ಟು ಅದನ್ನ ಎಂಡ್ ಮಾಡಿ ಆಚೆ ಹೋಗ್ತಾ ಇಲ್ಲ ಅವ್ರು ಹೇಳಿದ್ ಸರಿ ಅಂತಾನೋ ಆ ಭಾವ ಎತ್ಕೊಂಡು ಹೋಗ್ತಾರಲ್ಲ ಅಟ್ಲೀಸ್ಟ್. ಅಂದ್ರೆ ನಮ್ಮ ಅಪ್ಪನ ಈ ತರ ಇಟ್ಕೋಬೇಕು, ಅವ್ರು ನಮ್ಮ ಜೊತೆ ಹಿಂಗಿರ್ಬೇಕು, ಅಥವಾ ನಾನು ಇಷ್ಟಪಡೋ ಹುಡುಗಿನ ಈ ತರ ನೋಡ್ಕೋಬೇಕು, ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕು. ಬದುಕೆ ಅದ್ರ ಮೇಲೆ ನಿಂತಿದೆ, ಪ್ರೀತಿ ಸ್ನೇಹದ ಮೇಲೆ ನಿಂತಿದೆ. ಆಕ್ಚುಲಿ ಅದನ್ನ ಮರಿತಾ ಇದೀವಿ ನಾವು ಅನ್ಕೋತಿದ್ವಿ ದುಡ್ಡು ಮೇಲೆ ನಿಂತಿದೆ ಅಂತ. ವಾಪಸ್ ಅದನ್ನ ಕರ್ಕೊಂಡ್ಬರ್ಬೇಕಲ್ಲ, ಹೇಳ್ಬೇಕಲ್ಲ ವಿಷಯನ. ಅದನ್ನ ಹೇಳಕೊಟ್ರು ಸಿನಿಮಾ ಭುವನಂ. Yeah, but also Bhuvanam Gaganam ಅಂದ ತಕ್ಷಣ it's distance apart. Yes. But still you can't live without each other. Yeah. ಅಂದ್ರೆ ಮಳೆಯಿಂದ ಒಂದಾಗತ್ತೆ ಗೊತ್ತಾ. ಮಳೆ ಬಂದ್ರೇನೆ ಭುವನ ಗಗನ ಒಂದೇ ಅನ್ಸುತ್ತಲ್ಲ. ಅಂದ್ರೆ ಅಷ್ಟು ಸ್ಪೇಸ್ ಇದ್ರೂ ಕೂಡ ಅದನ್ನ ಸ್ಪೇಸ್ ಅನ್ಕೊಳ್ಳೋದ್ರ ಬದಲು ಅಷ್ಟು ಪ್ರೀತಿ ಇದೆ ಇಲ್ಲಿ, ನಾವ್ಯಾರು ಹುಡುಕ್ತಿಲ್ಲ ಅಷ್ಟೇ ಅಂತ ಆತರ ಅನ್ಕೋಬೇಕಷ್ಟೇ. ಅದ್ರ ಅನ್ಕೊಂಡು ಅಂದ್ರೆ ಎಲ್ಲಾದ್ದು ಬದುಕಿದೆ. ಆ ಬದುಕನ್ನ ನಾವು ನಮ್ದು ಮಾತ್ರ ಅಂತ ಓಡ್ತಾ ಇರ್ತೀವಿ. ಇನ್ನೊಬ್ರು ಬದುಕಿನಲ್ಲಿ ನಾವ್ ಇರ್ಬೇಕು ಈ ಥಾಟ್ಗಳನ್ನ ಬಿಟ್ಬಿಡ್ತಾ ಇದೀವಿ. ಬಿಕಾಸ್ ಓಡ್ತಾ ಇದೀವಿ ನಾವೆಲ್ಲರೂ. ಅದಲ್ಲ ಲೈಫ್, ಅದಲ್ಲ. ಎಲ್ರು ಒಬ್ರಿಗೊಬ್ರು ಅವರ ಬದುಕಿಗೆ, ನೀವು ನಿಮ್ಮ ಬದುಕಿಗೆ ಅವ್ರು ಸಪೋರ್ಟ್ ಮಾಡ್ಕೊಂಡ್ರೇನೆ ಬದುಕು ಚೆನ್ನಾಗಿರೋದು. ಅದನ್ನ ಹೇಳಕೊಟ್ರ. ಇನ್ ಅನ್ ಅಟೆಂಪ್ಟ್ ಟು ಎಕ್ಸ್ಪೆರಿಮೆಂಟ್ ಟು ಮೆನಿ ಕ್ಯಾರೆಕ್ಟರ್ಸ್, ಒಂದೊಂದ್ಸತಿ ಈ ಕ್ಯಾರೆಕ್ಟರ್ ಬೇಡ ಬಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಆ ಥರ ಬರ್ತಾ ಇಲ್ದ್ರೆ ಮೊನೋಟಸ್, ಓಕೆ ಇದಾ ಲವ್, ನಾನು ಆರಾಮಾಗಿ ಮಾಡ್ಬೋದು ಬಿಡು ಪರವಾಗಿಲ್ಲ ಅಂತ ಪೃಥ್ವಿ ಅಂಬರ್ತಾರ ಏನ್ ಮನ್ಸಲ್ಲಿ ಥಾಟ್ಸ್? ನಮಗೆ ಯೂಶುವಲಿ ಐ ಲೈಕ್ ಟು ಎಕ್ಸ್ಪೆರಿಮೆಂಟ್.
ಇನ್ ಬೇಸಿಕ್ ನನಗೇನಂದ್ರೆ ಮೊದ್ಲಿಂದ ಹಾಗೆ ಏನಾದ್ರು ವಸ್ತು ಮಾಡ್ಬೇಕಲ್ಲ ಅದು ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ಆಗೋದು. ಅಲ್ಲ ಬಟ್ ಬಂದಾಗ ಓಕೆ ಇದೇನಾ ಅಂತ ಐ ನೋ ದ ಕ್ಯಾರೆಕ್ಟರ್ ಸೀಮ್ಸ್ ಡಿಫ್ರೆಂಟ್. Obviously, ಡಿಫ್ರೆಂಟ್ ಅಲ್ವಾ, ಲೈಕ್ ಬಟ್ ವೆನ್ ವಿ ಸಿ ಪ್ರಮೋದ್ ಓಕೆ ಹೊಡಿ ಬಡಿ ಅಂದ್ರೆ ಓಕೆ ಹಿ ವಿಲ್ ಫಿಟ್ ಅಂತ ನಮ್ಗೆ ಗೊತ್ತು. ಬಟ್ ವೆನ್ ಯು ಗೆಟ್ ಇನ್ ಟು ಸಚ್ ಅ ಜೋನ ಯು ವಿಲ್ ಥಿಂಕ್ ಓಕೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ಬಟ್ ವೆನ್ ಪೀಪಲ್ ವಾಂಟ್ ಟು ಸಿ ಯು ದಟ್ ಮಾಸ್ ಇದು ಎಲ್ಲ ಈ ಥರ ಬಂದಾಗ ನಿಮಗೂ ಕಷ್ಟ ಆಡಿಯನ್ಸ್ ನಿಮ್ಮ ನೋಡೋ ಆಡಿಯನ್ಸು ಇಲ್ಲ ಅದು ಇದೆ, ಹಾ. ಅದಕ್ಕೆ ಪ್ಲಸ್ ಇದು. Okay. ಅದು ಕೂಡ ತುಂಬಾ ಚೆನ್ನಾಗಿ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಪ್ರಮೋದ್ನ ಚೆನ್ನಾಗಿ ತೋರಿಸ್ಬೇಕು, ಏನಾಗುತ್ತೆ ಖರ್ಚು ಮಾಡಿ ಅಂತಂದು. ಫೈಟ್ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಯಾವ ಸಿನಿಮಾಲು ಅಷ್ಟು ಖರ್ಚು ಮಾಡಿಸಿಲ್ಲ ನನ್ನ ಫೈಟ್ ಅಲ್ಲಿ. ಇಡೀ ಪಿಕ್ಚರ್ ಅಫ್ಕೋರ್ಸ್ ಇಷ್ಟೊಂದು ಬಡ್ಜೆಟ್ ಸಿನಿಮಾ ಮಾಡೇ ಇಲ್ಲ ನಾನು. ಇದರಲ್ಲಿ ನನ್ನ ಫೈಟ್ಸ್ ರವಿವರ್ಮ ಮಾಸ್ಟರ್ ಮಾಡಿ ಫಸ್ಟ್ ಟೈಮ್ ನಂಗೆ ಮಾಡೋದು, ತುಂಬಾ ಖರ್ಚು ಮಾಡಿ ಆ ಫೈಟ್ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಫೈಟ್ ಅರ್ಜುನ್ ಮಾಸ್ಟರ್ ಮಾಡಿಸಿದ್ದಾರೆ, ಫುಲ್ ಸ್ಟೈಲಿಶ್ ಆಗಿ ಮಾಡಿಸಿದ್ದಾರೆ, ಇಂಟ್ರೊಡಕ್ಷನ್ ಫೈಟ್ ತರ ಆಲ್ಮೋಸ್ಟ್. ಸೊ ಇಲ್ಲಿ ಏನ್ ಹೇಳ್ತಿದ್ದೀನಿ ನಾನು, ಇಂಟ್ರೊಡಕ್ಷನ್ ಫೈಟ್ ಅದು ಫಾರ್ಮುಲಾ ಅಲ್ಲ, ಸಿನಿಮಾ ಶುರು ಆಗದೆ ಬೇರೆ ತರ ಎಲ್ಲೋ ಒಂದ್ ಕಡೆ ಬರುತ್ತೆ. ಸೊ ಈ ಸ್ಪೆಷಾಲಿಟಿಗಳಿತ್ತಲ್ಲ ಅದು ನನ್ನ ಈ ಸಿನಿಮಾ ಮಾಡಕ್ಕೆ ಒಪ್ಕೊಡೋಂಗ್ ಆಯ್ತು. ಅಂದ್ರೆ ನೀವ್ ಹೇಳಿದ್ ನಂಗೆ ಅರ್ಥ ಆಯ್ತು, ಈ ತರ ಮಾಡ್ತಿದ್ದವ್ರಿಗೆ ರೊಮ್ಯಾನ್ಸ್ ಅಂತ ಬಂದ ತಕ್ಷಣ ಅದನ್ನ ಮಿಸ್ ಮಾಡ್ಕೋತಾರಲ್ಲ ಅಂತ. ಇಲ್ಲಿ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ, ಅದು ಕೂಡ ಇಲ್ಲ. ಅಲ್ಲ ಅದೇ ಆಗ್ಬಿಟ್ಟಿದೆ. ನೀವೇ ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಬೇರೆ ತರ ನನ್ನ ನೋಡ್ಬೋದು ಅಂತ ಒಂದ್ ಕಡೆ ಬರ್ತಾರೆ, ಚೆನ್ನಾಗಿ ಮಾಡಿದ್ರೆ ವರ್ಸಿಟಾಲಿಟಿ ಇದು ಮಾಡ್ತಾರೆ. ಬಟ್ ಜನ ನನ್ನ ಅವ್ನು ಪ್ರಮೋದ್ ಅವ್ರನ್ನ ಆ ಫಿಲಮ್ ಆ ಥರ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅವ್ರ ತಲೆಯಲ್ಲಿ ಇರ್ತದೆ. ಅದಕ್ಕೆ ನಾನು ಕೇಳಿದ್ದು, ನೀವು ಒಂದು ಸಬ್ಜೆಕ್ಟ್ ತುಂಬ ಇವಾಗ ಎಷ್ಟು ಸ್ಟೋರೀಸ್ ಎವ್ರಿ ಡೇ, ಲೈಕ್ ಈವನ್ ಅನ್ ಆರ್ಡಿನರಿ ಪರ್ಸನ್ ಕ್ಯಾನ್ ಡ್ರಾ ಸ್ಟೋರಿ. ಆ ರೀತಿ ಇರ್ಬೇಕಾದ್ರೆ ನಿಮ್ಗೆ ಚೂಸ್ ಮಾಡೋದು ನಿಮ್ಗೆ ಕಷ್ಟ, ಬಿಕಾಸ್ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ಯು ಒನ್ ಸರ್ಟನ್ ಫಾರ್ಮ್ಯಾಟ್. ಅದೇ ಚಾಲೆಂಜ್ ಆಕ್ಟರ್ಗಳಿಗೆ. ಫಾರ್ ಮೀ ಸ್ಟಿಲ್ ಟುಡೇ ಪೃಥ್ವಿ ಎಂಬರ್ನ ನಾನು ಅದೇ ಹೇರ್ ಸ್ಟೈಲಲ್ಲಿ ಅದೇ ನಿಂತ್ಕೊಂಡು ಅವನ ರೈಲ್ವೆ ಇದು ಅಲ್ಲಿ ಆ ಸೀನ್ ಇದೆಯಲ್ಲ ನನ್ಗಿನ್ನೂ ಜ್ಞಾಪಕ ಬರುತ್ತೆ. ಸೊ ಫಾರ್ ಮೀ ಪೃಥ್ವಿ ಎಂಬರ್ ಐ ವಾಂಟ್ ಟು ಸೀ ಹಿಮ್ ಲೈಕ್ ದ್ಯಾಟ್ ಓನ್ಲಿ ಅಂತ ಒಂದು ಮನಸ್ಸಲ್ಲಿ ಕೆಲವೊಂದು ಇಂಪ್ಯಾಕ್ಟ್ ಆಗಿ ಮಾಡ್ಬಿಟ್ಟಿರ್ತಾರೆ. ಆಕ್ಟರ್ಗಳ ಚಾಲೆಂಜ್ ಏನಂದ್ರೆ ಅದನ್ನ ಮೀರಿ ಇನ್ನೊಂದು ಕ್ಯಾರೆಕ್ಟರ್ ಮಾಡ್ಬೇಕು, ಅದನ್ನ ಅಷ್ಟೇ ಇಂಪ್ಯಾಕ್ಟ್ ಫುಲ್ ಆಗಿ ಮಾಡ್ಬೇಕು ನಾವು. ಚಾಲೆಂಜ್ ಅದನ್ನೇ ಹುಡುಕ್ತಿರ್ತೀವಿ ಪ್ರತಿದಿನ ಬೆಳಗ್ಗೆ ಇದ್ರೆ. ಆಕ್ಟರ್ಗಳಿಗೆ ಅದೇ ಕೆಲಸ, ಬೇರೆ ಏನ್ ಮಾಡ್ಬೋದು. But today you are in a sea of actors, both of you. so many good actors, very good, very talented. But ನಿಮಗೆ ಈ ಫಿಲಮು February 14 ಬರೋದ್ರಿಂದ do you people will believe in Valentine's Day or that's the reason so that okay ಇದು ಬರ್ತಾ ಇದೆ we will talk about love ಅಂತ? ಇಲ್ಲ, ಅದು ಕೋಇನ್ಸಿಡೆನ್ಷಿಯಲಿ ಹಂಗ ಆಯ್ತು ಅಷ್ಟೇ. ಅದು ಲೈಕ್ ಪರ್ಟಿಕ್ಯುಲರ್ಲಿ ಇದೇ ದಿನ. ಬಟ್ ಆಬ್ವಿಯಸ್ಲಿ ನಮ್ಮ ಸಿನಿಮಾ ಲವ್ ಬಗ್ಗೆ ಹೇಳ್ತಾ ಇತ್ತು. ಕಾಲೇಜಲ್ಲಿ ಇವತ್ತಿಗೂ ಹುಡುಗ ಹುಡುಗಿಯರು ಅದನ್ನ ಎಂಜಾಯ್ ಮಾಡ್ತಾರಲ್ಲ, ಸೊ ಅವರು ಖುಷಿ ಕೊಡ್ಬೋದು. ಲವ್ ಸಿನಿಮಾ ಅವತ್ತು ಬರ್ತಿರೋದ್ರಿಂದ ಬಂದು ನೋಡ್ಲಿ, ಪ್ರಪೋಸ್ ಮಾಡ್ಲಿ ಥಿಯೇಟರ್ಲಿ ಅಂತ ನಾವು. he is not waiting, you can wait ಅಲ್ವಾ? ನನಗಲ್ಲ ಅವ್ರವ್ರು ಹುಡುಗ ಹುಡುಗಿ ಕರ್ಕೊಂಬಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ಒಂದು ಫೀಲ್ ಆಗುತ್ತಲ್ಲ, ಒಪ್ಕೊಂತಾಳೆ ಹುಡುಗಿ ಅಂತ. ನಿಮ್ಮ ಫಿಲಮ್ ಜೊತೆ ಒಂದಷ್ಟು ಫಿಲ್ಮ್ಸ್ ಬರ್ತಾ ಇದೆ ಅಲ್ಲ, you have to compete with us as actors, you have to compete with other movies, other language films. ಎಲ್ಲ ಫಿಲ್ಮ್ ಚೆನ್ನಾಗಿ ಅಷ್ಟೇ, ಚೆನ್ನಾಗಿರೋದು ಹೋಗ್ಲಿ. ಬೇರೆ ಜಾನರ್ ಸಿನಿಮಾಗಳು ಇದೆ, ಲೈಕ್ ಈ ತರ ಅದೇ ಒಂದೇ ಟೈಪ್ ಸಿನಿಮಾ ಇದ್ದಿದ್ರೆ 100% ಇಟ್ ವುಡ್ ಬಿ ನಮ್ಗೆ ಸ್ವಲ್ಪ ಬೇರೆ ಟೈಪ್ ಜಾನರ್ ಸಿನಿಮಾ. ಎಲ್ಲ ಕನ್ನಡ ಸಿನಿಮಾನು ಎಲ್ಲರೂ ಬಂದು ನೋಡ್ಲಿ ಅನ್ನೋದು ಆಸೆ. ಎಸ್, ಡೆಫಿನೆಟ್ಲಿ ನಮ್ದೇ ಎಲ್ಲ ಕನ್ನಡ ಸಿನಿಮಾ ನಮ್ದೇ. ಬಟ್ ಸ್ಟಿಲ್ ಜಾನರ್ಗಳನ್ನ ಇಷ್ಟಪಡೋರು, ಈ ಜಾನರ್ ಬೇರೆ, ಈ ಲವ್ ಜಾನರ್ ಇದನ್ನ ಇಷ್ಟಪಡೋರು ಇದ್ದೇ ಇರ್ತಾರೆ. ಇನ್ನೊಂದು ಯಾವ್ದೋ ಸಿನಿಮಾ ಬಂದ್ರೆ ಆ ಜಾನರ್ ಇಷ್ಟಪಡೋರು ಇದ್ದೇ ಇರ್ತಾರೆ. ಸೊ ಲೆಟ್ ದೆಮ್ ವಾಚ್, ಎಲ್ಲವನ್ನೂ ನೋಡ್ಲಿ ಅಂತ. ಬಟ್ ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳನ್ನ ಗೆಲ್ಸೋದನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡ್ಕೋಬೇಕು ನಮ್ಮವರು. ಅವಾಗ ಡೈರೆಕ್ಟರ್ಗಳು, ಹೀರೋಗಳು, ಪ್ರೊಡ್ಯೂಸರ್ಗಳು ಬರ್ತಾರೆ ಇಂಡಸ್ಟ್ರಿಗೆ, ಬೆಳೆಯುತ್ತೆ ಇಂಡಸ್ಟ್ರಿ. ಆಕ್ಚುಲಿ ಇಂಡಸ್ಟ್ರಿ ಬೆಳಿಬೇಕು, ಆ ವರ್ಡ್ ಇದೆಯಲ್ಲ ಅದ್ರ ಮೀನಿಂಗ್, ಅದು ಸಾರ್ಥಕತೆ ಬರೋದೇ ಈ ತರ ಸಿನಿಮಾಗಳು ಗೆದ್ದಾಗ. ಓಕೆ, ನನ್ನೊಂದು ಸಿಂಪಲ್ ಅರೌಂಡ್ ಭುವನಂ ಗಗನಂ ಲವ್ ರಿಲೇಶನ್ಶಿಪ್ಪಲ್ಲಿ ಜಸ್ಟ್ ಒಂದು ರ್ಯಾಪಿಡ್ ಫೈರ್ ಥರ. ಟು ಬಿಗಿನ್ ವಿತ್ ಲವ್ ಆ್ಯಂಡ್ ರೊಮ್ಯಾನ್ಸ್. ಲವ್ ಅಟ್ ಫಸ್ಟ್ ಸೈಟ್, ರಿಯಲ್ ಆರ್ ಜಸ್ಟ್ ಫಾರ್ ಮೂವೀಸ್? Real too, and for movies it is more ನಾಟ್ ಎಕ್ಸಾಕ್ಟ್ಲಿ ದ ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ, ಅದು ಕ್ರಶ್ ಅಟ್ ಫಸ್ಟ್ ಸೈಟ್ ಆಗ್ಬೋದು. ಬಿಕಾಸ್ ನೋಡಿದ ತಕ್ಷಣ ಇಷ್ಟ ಆಗೋರಿದ್ದಾರೆ, ಲವ್ ಆಗ್ಬಿಡಲ್ವಲ್ಲ ಒಂದೇ ಸತಿ. ಐ ಥಿಂಕ್ ಸೊ. Romantic hero or action hero, which one suits you more? Doing more 100% action, coming days 100% action. ಆಕ್ಷನ್ ಹೀರೋ, ಬಟ್ ಈ ಥರದ್ದು ಇಷ್ಟ ಆಗುತ್ತೆ ಅವಾಗ. Okay, your idea of a perfect date? ಎಷ್ಟೋ ದಿನ ಆಯ್ತು. No, I mean like
ಮೇ ಬಿ ವಿಲ್ಡರ್ನೆಸ್. ಸ್ವಲ್ಪ ನನಗೆ ಕಾಡ್ ಅಂದ್ರೆ ಬಹಳ ಇಷ್ಟ. ಡ್ರೈವ್, ಲಾಂಗ್ ಡ್ರೈವ್ಸ್, ಬೆಸ್ಟ್ ಸಾಂಗ್ಸ್. A Kannada romantic film you would love to be part of. A classic Kannada romantic film. ಇದುವರೆಗೆ ಆಗಿರುವಂಥದ್ದು Yeah. ಒನ್ ಐ ಆಮ್ ಆಲ್ರೆಡಿ ಪಾರ್ಟ್ ಆಫ್ ನಾವು, ಮುಂಗಾರು ಮಳೆ. ಹೇಳಿ ಅದು ಇನ್ನೊಂದ್ಸತಿ. ಅದೇ ನಾಗತಿಹಳ್ಳಿ ಸರ್ ಜೊತೆ ಮಾಡ್ತಾ ಇದೀನಿ ಆಲ್ರೆಡಿ. ಸೊ ಅದು ಒನ್ ಆಫ್ ದ ಕ್ಲಾಸಿಕ್ ಲವ್ ಸ್ಟೋರಿ. It will become a classic love story, you say? ಐ ಮೀನ್ ಲೈಕ್ ಒನ್ ಐ ಆಮ್ ಆಲ್ರೆಡಿ ಪಾರ್ಟ್ ಹಿಸ್ ಸಿನಿಮಾ ನಾನು ಮಾಡ್ತಾ ಇದೀನಿ. ಸೀಕ್ವೆಲ್ ಆಫ್ ಅಮೇರಿಕಾ. Okay. ಮುಂಗಾರು ಮಳೆ Is what you wanted. What is yours? ಮುಂಗಾರು ಮಳೆ ತುಂಬಾ ಇಷ್ಟಪಟ್ಟು ಸಿನಿಮಾ. Huh. ಅಂಡ್ ನನ್ ಸ್ವಲ್ಪ ಈಗ ನಂತರ ಆಫ್ ಬೀಟ್ ಅಂತ ಈಗ ನೋಡಿ ನಮ್ಗೆ ಇಂತಿ ನಿನ್ನ ಪ್ರೀತಿಯ ದುನಿಯಾ, ದಟ್ಸ್ ಮೈ ಟೈಪ್ ಅಂತ. Okay. If Bhuvanam Gaganam had a love story twist, what it would be? ಟ್ವಿಸ್ಟ್ ಇದೆ, ಟ್ವಿಸ್ಟ್ ಆಲ್ರೆಡಿ ಇದೆ ಸಿನಿಮಾದಲ್ಲಿ. ನಾನು ಹೇಳ್ಬೇಕಾಗುತ್ತೆ. You just, without even revealing much, you can say what twist it would be. ಇಟ್ ವುಡ್ ಬಿ ಸರಿ. Your own twist, ನಿಮ್ಮ own twist. Your twist of the film will come as lightning. ಅಲ್ಲ ಅಂದ್ರೆ ಈ ಲೈಟಿಂಗ್ ಬರುತ್ತಲ್ಲ ಹಂಗೆ ಸಿನಿಮಾದಲ್ಲಿ ಟ್ವಿಸ್ಟ್ ಬರುತ್ತೆ, ಅದೇ ಒಂದು ಕೊಡ್ಬೋದು. ಅದು ಆಕ್ಚುಲಿ ಅದು ಹಂಗೆ ಇದೆ. ಅಲ್ಲ ಏನ್ ಮಾಡ್ಬೋದು ಅಂತಂದ್ರೆ, ಓಕೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇವರು ಅಥವಾ ಇವ್ರನ್ನ ನಮ್ಮನೆ ಕರ್ಕೊಂಡು ಹೋಗಿ ನಮ್ಮ ಪಕ್ಕದ ಮನೆ ಹುಡುಗಿದ್ದೆ ಅವ್ನು ಲವ್ ಆಗ್ಬಿಟ್ಟು, ಈ ತರದ್ದು ಸ್ಮಾಲ್ ಟ್ವಿಸ್ಟ್ ನಿಮ್ಮ ವಿಷನ್ ಅಲ್ಲಿ. Yeah. Okay. ಇಲ್ವಾ ಇವನ್ ಗರ್ಲ್ ಫ್ರೆಂಡ್ ನಾನು ಮದುವೆ ಮಾಡ್ಕೊಂಡ್ಬಿಟ್ರೆ ಭಯಂಕರ ಟ್ವಿಸ್ಟ್ ಆಗೋಗ್ಬೇಕು. ಸ್ಕ್ರೀನ್ ಪ್ಲೇ ಎಲ್ಲಿಂದ ಎಲ್ಲ ಬೇರೆ ಮಾಡ್ಬಿಡ್ತಾರೆ, ಏನು ಹೇಳಕ್ ಇಷ್ಟ ಆಗ್ತಿಲ್ಲ ನಮಗೆ. There is a storyteller with everyone anta. Okay. About family and relationship, Shiva. Mom's advice you always follow. ಬಿ ಡೌನ್ ಟು ಅರ್ತ್, ಕಮ್ ವಾಟ್ ಮೇ. Okay. ಹೆದರಬೇಡ ಅಂತ ಅನ್ಸುತ್ತೆ. If your life was a family drama, what would it be called? ಜಿಂದಗಿ ನಾ ಮಿಲೇಗಿ ದೋಬಾರ. ನಿಮ್ದು ಪ್ರಮೋದ್? ಕಂಕಣ ಭಾಗ್ಯ. Okay. Most emotional scene from Bhuvanam Gaganam. ಮೋಸ್ಟ್ ಇಮೋಷನಲ್ ಸೀನ್ ಫ್ರಮ್ ಭುವನಂ 100% ಕ್ಲೈಮ್ಯಾಕ್ಸ್. ಇವ್ರ ಪರ್ಫಾರ್ಮೆನ್ಸ್ ನ ಇವ್ರ ಕ್ಲೈಮ್ಯಾಕ್ಸ್. Who's more like a elder brother, Pramod or Prithvi? ಹೈಟ್ ನೋಡಿದ್ರೆ ಪ್ರಮೋದ್. ಮೇ ಬಿ ಏಜ್ ಅಲ್ಲಿ ನಾನು ಅನ್ಕೋತೀನಿ. ಇಲ್ಲ ಸೇಮ್ ಬಾರ್ನ್ ಗುಟ್ಟಲ್ಲಿ. ಇಲ್ಲ ನಮ್ಮ ಫ್ರೆಂಡ್ಸ್ ತರ ಇದೆ ಆಕ್ಚುಲಿ, ನಾವು ಬ್ರದರ್ಸ್ ತರ ಅಲ್ಲ, ತುಂಬಾ ಒಳ್ಳೆ ಫ್ರೆಂಡ್ಸ್ ತರ. ಅಂದ್ರೆ ಫ್ರೆಂಡ್ಶಿಪ್ ಆಗೋದು ರೇರ್ ಕೇಸ್, ಒಳ್ಳೆ ಫ್ರೆಂಡ್ಶಿಪ್ಗಳಾಗೋದು. ಸೊ ಚೆನ್ನಾಗಾಯ್ತು ಈ ಸಿನಿಮಾ ಇಂದ ಟೇಕ್ ಅವೇ. ಇನ್ನ ಪಾರ್ಟಿ ಕೊಟ್ಟಿಲ್ಲ ಮತ್ತೆ. ಇಲ್ಲ ಕೊಟ್ಟಿದ್ದಾರೆ, ನಾನು ಕೊಟ್ಟಿಲ್ಲ, ಸಾರಿ. ಇವ್ರು ಕೊಟ್ಟಿದ್ದಾರೆ, ನಾನು ಕೊಟ್ಟಿಲ್ಲ. Okay. If your co-star had to play a family member in another film, what role would they suit? ಇಬ್ರು ಲೈಕ್ ಅವ್ರು ಬೇರೆ ಫಿಲಮಲ್ಲಿ ಯಾವ್ದಾದ್ರು ಪಾರ್ಟ್ ಮಾಡಬೇಕು ಅಂದರೆ ವಾಟ್ ರೋಲ್ ವಿಲ್ ಹಿ ಸೂಟ್ ಅಂತ. ನಾವಿದು ಬ್ರದರ್ಸ್ ಡೆಫಿನೆಟ್ಲಿ. ಬೇರೆ ಸಿನಿಮಾದಲ್ಲಿ ಇವ್ರು ಅವ್ರು ಆ್ಯಕ್ಟ್ ಮಾಡಿದ್ರೆ ಅವ್ರಿಗೆ ಏನು ಸೂಟ್ ಆಗುತ್ತೆ ಅಂತ ನಿಮ್ ಥಿಂಕ್ ಮಾಡಿದ್ರೆ, ಇವಾಗ ನೀವು ಅವ್ರ ಜೊತೆ ಕೆಲಸ ಮಾಡಿದಾರಲ್ಲ ಈ ಸಿನಿಮಾ ಪರ್ಫಾರ್ಮೆನ್ಸ್ ನೋಡಿದ್ರೆ ಪೃಥ್ವಿಗೆ ನಮ್ಮ ಬಾಸ್ ಡಾಕ್ಟರ್ ರಾಜ್ಕುಮಾರ್ದು ಬಂಗಾರದ ಪಂಜರ ಅಂತ ಒಂದು ಸಿನಿಮಾ ಇದೆ, ಪರ್ಫೆಕ್ಟ್ ಸೂಟ್ ಆಗುತ್ತೆ. ನೋಡಿ, ಅದು ತುಂಬಾ ಇಷ್ಟಪಡ್ತೀನಿ. ನೋಡಿದ್ದೀರಾ? ಬಟ್ ಅಷ್ಟೆಲ್ಲ ನನ್ಗೆ ಅದ ಅಂದ್ರೆ ಈಸ್ ಎ ವೆರಿ ಗುಡ್ ಆಕ್ಟರ್, ಒಪ್ಪೋದಿಲ್ಲ ಅವ್ರು ಅಷ್ಟೇ. ಡ್ಯಾನ್ಸರ್ ಅಂತ ಅನ್ಕೊಳ್ಳೋಕೆ ಖುಷಿ ಪಡ್ತಿದ್ದಾರೆ ಅವರು. ಯಾರು ಗುಡ್ ಆಕ್ಟರ್. ಆ ಡಾನ್ಸಿಂಗ್ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀವಲ್ಲ ರೀಲ್ಸ್ ಅಲ್ಲಿ, ಅವ್ರ ಬಗ್ಗೆ ಹೇಳಿ ನೀವು. ಪ್ರಮೋದ್ ಬಗ್ಗೆ. ಪ್ರಮೋದ್ ನಾನು ಯಾವಾಗ್ಲೂ ಅವ್ರಿಗೂ ಹೇಳ್ತಾ ಇರ್ತೀನಿ, ಅಂದ್ರೆ ನನಗೆ ಯಾವಾಗ್ಲೂ ಅವರು ದರ್ಶನ್ ಸರ್ ತರನೇ ವೈಫ್ ಕೊಡ್ತಾರೆ ಅಂತ. ದ ವೇ ಹಿ ಟಾಕ್ಸ್, ದ ವೇ ಕ್ಯಾರಿ ಮಾಡೋದಲ್ಲ ಯೂಶುವಲಿ ನಾನು ಅವ್ರಿಗೂ ಹೇಳಿದ್ದೀನಿ ಯಾವಾಗಲೂ, ಅಂದ್ರೆ ಅವ್ರ ಥರನೇ ಕ್ಯಾರೆಕ್ಟರ್ಸ್ಗಳು ವಿ ಕ್ಯಾನ್ ಡು. That's a nice thing. Okay. Now the last one, friendship and bonds. Best on-set bonding moment. ಟ್ರಾವೆಲಿಂಗ್. ನಾವು ಕನ್ಯಾಕುಮಾರಿ ತನಕ ಬೈ ರೋಡ್ ಟ್ರಾವೆಲ್ ಮಾಡಿದ್ವಿ, ಸೊ ಅದು ತುಂಬಾ ಚೆನ್ನಾಗಿತ್ತು. ತುಂಬಾ ಐ ಎಂಜಾಯ್ಡ್ ಸೋ ಮಚ್. ಎಸ್ ಎಸ್. Okay. Who is a big brother figure in the Kannada film industry for both of you? ನನಗೆ 100% ಶಿವಣ್ಣ ಜೊತೆ ನಾನು ಕೆಲಸ ಮಾಡಿರೋದ್ರಿಂದ ಶಿವಣ್ಣ, ಧನಂಜಯ್ ಸರ್ ಅಂಡ್ ಸತೀಶ್ ನೀನಾಸಂ ಸರ್.
ಸಾಂಗ್ ತುಂಬ ಇಷ್ಟ ನನಗೆ. ದರ್ಶನ್ ಸರ್, ಸುದೀಪ್ ಸರ್, ಧನು, ಧ್ರುವ ಸರ್, Okay, one co-star from Bhuvanam Gaganam you would take on a road trip. Other than Pramod. ಅದೇ ಹೇಳ್ತಿದ್ದೆ, ನಾವೇ ಹೋಗ್ಬಿಟ್ರೆ ಬಿಟ್ಟು. ಅದರ್ ದನ್ ಪ್ರಮೋದ್, ಗಿರೀಶ್ ಗಿರೀಶ್ ಮುನಿಮನ್, ಮುನಿಮನ್. ನಮ್ಮ ಡೈರೆಕ್ಟರ್, ಅವ್ರನ್ನ ತುಂಬಾ ಸರಿ ಕರ್ಕೊಂಡು ಹೋಗಿ. ಬಟ್ ಏನಂದ್ರೆ ಮಲಗ್ಬಿಡ್ತಾರೆ ಮನೆ ತಾನೇ ಹೋಗಿ ಬಂದಿ ಮಂಗ್ಳೂರಿಗೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಮಂಗ್ಳೂರ್ ಸರ್, ಮಂಗ್ಳೂರ್ ಬಂತು ಸರ್, ಹಾ ಹೌದಾ, ಅಲ್ಲ ಈಗ ನಾವು ಹೊರಟಿರ್ತೀವಿ, ಅರ್ಧ ಗಂಟೆ ಆಗಿರುತ್ತೆ, ಹೆಚ್ಚಾಗುತ್ತೆ ಅವ್ರಿಗೆ, ಬಂತ ಮಂಗ್ಳೂರು ಅಂತಾರೆ ಅವ್ರು. ಇಲ್ಲಿಂದ ಹೊರಟಿರ್ತೀವಿ. ಸೊ Your friendship in one word. ಕಂಪ್ಯಾಷನ್. ಬ್ರದರ್ಲಿ ಹೋಗ್ತಾರೆ ಫ್ರೆಂಡ್ಸ್, ನೀನೇ ಅಲ್ಲದೆ ಬ್ರದರ್ ಅಲ್ಲ ಫ್ರೆಂಡ್ಸ್ ಅಂತ. ಆ ಥರ ಸಾಲ ಕೊಡ್ಬೇಕು. ಆ ಥರ. Okay, if your bond had a theme song, what would it be? ಏನೇನು If your bonding friendship had a theme song. ನಮ್ಮದಲ್ಲೇ ಇದೆ, ಇವತ್ತು ರಿಲೀಸ್ ಆಗ್ತದೆ ಈ ಭವನ ಆಗ. ವಂಡರ್ಫುಲ್ ಸಾಂಗ್. Okay, sing ನಾ. ನೀವು ಒಳ್ಳೆ ಸಿಂಗರ್ ಅಲ್ಲ. ಒಳ್ಳೆ ಸಿಂಗರ್ ಅಂತ ಅದು ಹಾಡಿರೋದು ಜಾವೇದಲ್ಲಿ. ಆಯ್ತು, ನೀವು ಒಂದ್ ಲೈನ್ ಹಾಡ್ಬೋದಲ್ಲ ಹಾ. ನಿಮ್ಮ ಇದ್ರಲ್ಲ. ಭುವನ ಗಗನ ಸೇರಿದರೆ ಮಳೆಗಾಲ, ಬೇಸರದ ಸುಡು ಬೇಸಿಗೆಯ ನೀಗಿಸಲು ಅನುಕೂಲ, ಬಾಳಲ್ಲಿ ಬೇವು ಬೆಲ್ಲ ಸಮತೋಲನ ಅಲ್ವಾ? ಬದುಕಲ್ಲಿ ಬೇವು ಬೆಲ್ಲ ಸಮತೋಲನ, ನಿಂತಲ್ಲಿ ನಿಲ್ಲದು ಕಾಲ. ಚೆನ್ನಾಗಿದೆ ಈ ಸಾಂಗ್. ತುಂಬಾ ಚೆನ್ನಾಗಿದೆ. ಈ ಸಾಂಗ್ ಕಾರ್ ಆನ್ ಮಾಡಿದ ತಕ್ಷಣ ರಿಪೀಟ್ ಮಾಡೋದು ಹೋಗ್ತಾ ಇರುತ್ತೆ ಈ ಸಾಂಗ್. ಇದು ಯಾವಾಗ ರೆಕಾರ್ಡ್ ಆಯ್ತು ಅವತ್ತಿಂದ ಇವತ್ತು ಅಷ್ಟು ಇಷ್ಟ ಆಯ್ತು song. ನನ್ನ ಫೇವರೇಟ್ ಸಿಂಗರ್, ವಂಡರ್ಫುಲ್ ಸಿಂಗರ್. ಸಾಂಗ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದಿಸ್ ಸಾಂಗ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ, ಟ್ರಾವೆಲ್ ಮಾಡೋರಿಗೆ, ಫ್ರೆಂಡ್ಸ್ಗೆ, ಬದುಕಿಗೆ ಕನೆಕ್ಟ್ ಆಗುತ್ತೆ. Okay, all the best. ಥ್ಯಾಂಕ್ ಯು ಸೊ ಮಚ್. We'll see you in more movies together and solo also. ಸಿನಿಮಾ ರಿಲೀಸ್ ಆದಾಗ ಬಂದು ನೋಡಿ. ದಯವಿಟ್ಟು ನೋಡಿ. ನಾನು ನೋಡ್ತೀನಿ. I will call you for premiere 12th. ಅದೇ ಹೇಳಿದ್ರಲ್ಲ, ಭುವನಂ ಗಗನ ಮಧ್ಯ ಮಳೆ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ನಿಮ್ಮಿಬ್ಬರಲ್ಲೂ ಇರ್ಲಿ, ಸದಾ ಇರ್ಲಿ. Thank you so much.